ಚರಣತ್ರಾಣಶೇಖರಾಗ ಜಯಂತಿ ಭುವನತ್ರಾಣ ಪದಪಂಕಜರೇಣವಗ ಭರತಾಯ ಪರಂ ನಮೋಸ್ತು ತಸ್ಮೈ ಪ್ರಥಮೋದಾಹರಣಾಯ ಭಕ್ತಿವಾಜ ಇದು ಪಜ್ಞಮಶೇಷತ ಪೃಥಿವ್ಯಾಂ ಪ್ರತಿತೋ ರಾಘವ ಪಾದುಕಾ ಪ್ರಭಾವಗ. ಅಸ್ಮದ್ಗುರುಭ್ಯೋ ನಮಃ ಅಸ್ಮತ್ಸರ್ವಗುರುಭ್ಯೋ ನಮಃ. ಪಾದುಕಾ ಸಹಸ್ರದಲ್ಲಿ ಸ್ವಾಮಿ ದೇಶಿಕರು ಪಾದುಕೆಯ ವಿಷಯವಾಗಿ ಒಂದೇ ಒಂದು ಜಾಮದಲ್ಲಿ 1008 ಶ್ಲೋಕಗಳನ್ನು ಮಾಡಿದರು. ಅವ್ರು ಹೇಳೋ ಹಾಗೆ ಪಾದುಕಾದೇವಿಯ ವೈಭವವನ್ನು ಹೇಳಕ್ಕೆ ಸಾಧ್ಯ ಇಲ್ಲ, ಸಂಪೂರ್ಣವಾಗಿ ಹೇಳಿ ಮುಗಿಸೋಕ್ಕಾಗೋದಿಲ್ಲ ಅಂತ. ಹೀಗೆ ಪರಮಾತ್ಮನ ಕಲ್ಯಾಣ ಗುಣಗಳು ಅಸಂಖ್ಯೇಯವೋ, ವೈಭವ ಅಸಂಖ್ಯೇಯವೋ, ಅದರಿಂದ ಅದನ್ನು ಪರಿಮಿತಿ ಇಲ್ಲದ್ದು, ಅಪರಿಮಿತವಾದದ್ದು, ಅದರಿಂದ ಅದನ್ನು ಇಷ್ಟು ಅಂತ ಹೇಳಿ ಯಾರಿಂದಲೂ ಮುಗಿಸೋಕ್ಕಾಗಲ್ಲ, ಸಾಕ್ಷಾತ್ ಪರಮಾತ್ಮನೇ ಹೇಳೋಕ್ಕಾಗಲ್ಲ ಅಂದ್ಬಿಟ್ಟಿದ್ದಾರೆ. ಅವನಿಗೆ ಗೊತ್ತಿಲ್ಲ ಅವನದ್ದು ವಿಷಯ. ಹಾಗೇ ಪಾದುಕಾದೇವಿಗೂ ಗೊತ್ತಿಲ್ಲ. ಆದರೆ ಸ್ವಾಮಿ ದೇಶಿಕರು ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ನಾನು ಆರಂಭ ಮಾಡ್ತೀನಿ ಸ್ತೋತ್ರ ಮಾಡೋಕ್ಕೆ, ನೀನೇ ನಿನ್ನನ್ನು ಮಾಡಿಸ್ಕೊಳ್ತೀಯ ಅಂತ ಹೇಳಿಬಿಟ್ಟು, ನನಗೇನೋ ಆ ಶಕ್ತಿ ಇಲ್ಲ, ನೀನೇ ಮಾಡ್ತೀಯ ಅಂತ ಇಚ್ಛಾನುಸಂಧಾನ ಮಾಡಿ. ಆದರೆ ಇದರಲ್ಲಿ ವಿಷಯಗಳನ್ನು ನೋಡಿದಾಗ ಇದು ಪಾದುಕಾದೇವಿ ಮಾಡಿಸ್ಕೊಳ್ಳ ಅಂತ ಒಂದು ಸಂದೇಹ ಉಂಟಾಗುತ್ತೆ. ಯಾಕೆಂತಂದರೆ ಸ್ವಾಮಿ ದೇಶಿಕರ ಅನುಭವ ಶ್ರೀರಂಗನಾಥನ ಆಸ್ಥಾನದಲ್ಲಿದ್ದು ಪ್ರತಿನಿತ್ಯ ಅವನ ನಿತ್ಯೋತ್ಸವ, ಪಕ್ಷೋತ್ಸವ, ಮಾಸೋತ್ಸವ ಇದೆಲ್ಲ ನೋಡಿ ದರ್ಶನ ಮಾಡಿ ಜೊತೆಯಲ್ಲಿ ಇದ್ದು ಅನುಭವಿಸಿ ಅದರ ಒಂದೊಂದು ಹೆಜ್ಜೆನಲ್ಲೂ ಏನು ನಡೆಯುತ್ತೆ, ಏನು ನಮಗೆ ಅದರಿಂದ ಒಂದು ಸ್ಫೂರ್ತಿ ಉಂಟಾಗತ್ತೆ, ವಿಷಯಗಳು ಗೊತ್ತಾಗತ್ತೆ, ಶಾಸ್ತ್ರ ವಿಷಯ ಹೇಗಿದೆ ಎಲ್ಲವನ್ನೂ ಅದರ ಮೂಲಕವಾಗಿ ತೋರಿಸಿಕೊಟ್ಟಿದ್ದಾರೆ. ಅವರ ಉತ್ಸವಾದಿ ಕಾಲದಲ್ಲಿ, ಅವರು ಮಾಡಿಕೊಳ್ಳುವಂಥ ನಿತ್ಯ ಆರಾಧನಾ ಕಾಲದಲ್ಲಿ ಎಲ್ಲವನ್ನು, ಅಂದರೆ ಅರ್ಚಾ ವೈಭವ, ಅರ್ಚೆಯಲ್ಲಿ ಪರಮಾತ್ಮ ಎಷ್ಟು ಸುಲಭ ಅನ್ನೋದನ್ನು ಇದರಲ್ಲಿ ವರ್ಣನೆ ಮಾಡಿದ್ದಾರೆ. ಅಂದರೆ ಅದು ಯಾರ ಮೇಲೆ ಡಿಪೆಂಡ್ ಆಗುತ್ತೆ, ಭಗವಂತನ ಮೇಲಿಲ್ಲ. ಭಗವಂತನು ಅರ್ಚಕ ಪರಾಧೀನ, ಭಕ್ತ ಪರಾಧೀನ. ಅದರಿಂದ ಭಕ್ತರ ಮೇಲೆ ಇರುವಂಥ ಪ್ರೀತಿ, ಭಕ್ತರ ಮೇಲಿರುವಂಥ ಪ್ರೀತಿಯಿಂದ ಅವನು ಅವರಿಗೆ ಪರಾಧೀನ. ಆದರೆ ಭಕ್ತರಿಗೇನು ಬೇಕು, ಭಕ್ತಿ ಬೇಕು. ಅರ್ಚಕರಿಗೆ, ಇವರಿಗೆ ಎಲ್ಲರಿಗೂ ಸೇವೆ ಮಾಡುವಂಥವ್ರಿಗೇನು ಬೇಕು, ನಿಜವಾದ ಪ್ರೇಮ ಬೇಕು ಪರಮಾತ್ಮನ ಮೇಲೆ. ಆ ಪ್ರೇಮವನ್ನು ವ್ಯಕ್ತಪಡಿಸೋದೇ ಅವನಿಗೆ ಮಾಡುವಂಥ ಸುಲಭದಿಂದ ಮಾಡುವಂಥ ಅವನ ಪೂಜಾದಿ ಕರ್ಮಗಳು. ಇದನ್ನೆಲ್ಲ ನೋಡಿ ಸ್ವಾಮಿ ದೇಶಿಕರು ಒಂದೊಂದು ಪದ್ಧತಿಯಲ್ಲಿ ಒಂದೊಂದು ವಿಷಯ, ಅದಕ್ಕೆ ತಕ್ಕಂತೆ ನಮಗೆ ಉಪದೇಶ, ನಾವು ಉಪದೇಶ ಇದೆ, ನಾವು ಹೇಗೆ ಭಗವಂತನನ್ನು ಅನುಭವಿಸ್ಬೋದು. ಅರ್ಚೆಯನ್ನು ನೀವು ಸಾಮಾನ್ಯ ಅಂತ ಅಂದ್ಕೊಳ್ಬೇಡಿ, ಅರ್ಚೆಯಲ್ಲಿ ಉಂಟಾಗುವಂಥ ಅನುಭವ ತುಂಬ ಮಿಗಿಲಾದದ್ದು. ಅದಕ್ಕೆ ಸ್ವಾಮಿ ದೇಶಿಕರು ನನಗೆ ಇನ್ನೂ ವರ್ಷ ಕೊಡು, ಇನ್ನು 100 ವರ್ಷಗಳು ಕೊಡು, ನನಗಿಲ್ಲೇನೆ ಆಯಸ್ಸನ್ನು. ನಾನು ಅಮ್ಮ ಪಾದುಕಾದೇವಿ, ನೀನು ಪರಮಾತ್ಮನನ್ನು ಕರ್ಕೊಂಡು ಬರೋದನ್ನು ನೋಡ್ತಾನೆ ಇರ್ತೀನಿ, ಕರ್ಕೊಂಡು ಬರೋದು ಹೋಗೋದು ಇದನ್ನು ನೋಡ್ತಾನೆ ಇರ್ತೀನಿ ಅಂತಾರೆ, ದರ್ಶನ ಮಾಡ್ತಾನೇ ಇರ್ತೀನಿ, ಅಷ್ಟು ಆಯಸ್ಸು ಬೇಕು ನನಗೆ ಅಂತಾರೆ ಅನುಭವಿಸೋಕ್ಕೆ. ಅದರ ಅರ್ಥ ಏನು, ಅರ್ಚಾರೂಪದಲ್ಲಿ ಪರಮಾತ್ಮ ನಮಗೋಸ್ಕರವಾಗಿ ತನ್ನ ಸೌಲಭ್ಯವನ್ನು ತೋರಿಸ್ತಾನೆ. ಅವರು ಪರಿಪೂರ್ಣ ಅಲ್ವಾ, ಸೌಲಭ್ಯ ಪರಿಪೂರ್ಣ. ಅದರಿಂದ ಇಲ್ಲಿ ಅದನ್ನೇ ಹೇಳ್ತಾ ಬರ್ತಾ ಹಿಂದಿನದರಲ್ಲಿ ದ್ವಂದ್ವ ಅಂತ ಹೇಳಿಬಿಟ್ರು. ಆದರೆ ಅಷ್ಟು ಸುಂದರ ಇದರಲ್ಲೂ ದ್ವಂದ್ವ ಪದ್ಧತಿ, ನೀವಿಬ್ಬರೂ ಯಾವತ್ತಿಗೂ ಅಪೃಥಕ್ ಸಿದ್ಧವಾದ ತತ್ವ ಅಂತ ಪ್ರಣವಾಕಾರದ ಅರ್ಥವನ್ನು ತಗೊಂಡು ಲಕ್ಷ್ಮೀನಾರಾಯಣರು ಹೇಗೆ ಬೇರೆ ಮಾಡೋಕ್ಕಾಗೋದಿಲ್ವೋ ಹಾಗೆ ಜೀವಾತ್ಮ ಪರಮಾತ್ಮನ ಬೇರೆ ಮಾಡೋಕ್ಕಾಗಲ್ಲ. ಅದರಿಂದ ನೀವು ಇಬ್ಬರೂ ಒಂದೇ, ನೀವನ್ನು ಬೇರೆ ಮಾಡೋಕ್ಕಾಗಲ್ಲ ಅಂತ ಹೇಳಿ, ನೀವು ಹಿಂದೂ ಮುಂದೆ ಹೋದ್ರೂ ನಾ ಮುಂದೆ ಅಂತ ಪೈಪೋಟಿ ಮಾಡ್ಕೊಂಡು ಜೊತೆ ಹೋಗ್ತೀರಾ ಅಂತ ಬೇರೆ ಹೇಳಿದ್ರು. ಈಗ ಸನ್ನಿವೇಶ ಪದ್ಧತಿ, ಈ ಪದ್ಧತಿಯಲ್ಲಿ ಪಾದುಕೆ ಯಾವ ರೀತಿ ಆಗ ಸನ್ನಿವೇಶಕ್ಕೆ ತಕ್ಕಂತೆ ಚೇಂಜ್ ಮಾಡ್ಕೊಳ್ತಾಳೋ ತನ್ನ ರೂಪವನ್ನು ಅಂತ. ಈಗ ಆದಿಶೇಷ ಪರಮಾತ್ಮನ ಕೈಂಕರ್ಯಕ್ಕೆ ಮಾಡ್ಕೊಳ್ತಾನಲ್ಲ, ಆ ಥರ ಪಾದುಕಾಲಿ ಅಂದರೆ ಅದರ ರೂಪ ಎಂತಹುದು ಅಂತ ವರ್ಣನೆ ಮಾಡಿ. ಪಾದುಕಾದೇವಿಯ ರೂಪ, ಸ್ವರೂಪ ದಾಸ್ಯತ್ವ, ರೂಪ ಎಂಥದು ಅಂತ ಇಲ್ಲಿ ಅದನ್ನು ವಿಷಯವಾಗಿ ಮಾಡಿಕೊಂಡು ಸನ್ನಿವೇಶದಲ್ಲಿ ಹೇಳ್ತಾರೆ. ಈಗ ಪರಮಾತ್ಮ ಅಣೋರಣೀಯಸೀಂ ವಿಷ್ಣೋಗೋ ಮಹತೋಪಿ ಮಹೀಸಿಂ ಪ್ರಪದ್ಯೆ ನಿತ್ಯಂ ತತ್ಪದೇನೈವ ಸಂಹಿತ. ಈಗ ನಮಗೆ ಅಣು ಮತ್ತು ಮಹತ್, ಅಣು ಅಂದರೆ ತುಂಬ ಚಿಕ್ಕದಾದದ್ದು,
ಮಹತ್ ಅಂದರೆ ತುಂಬ ದೊಡ್ಡದಾದ. ಎರಡು ಎಲ್ಲಿ ಕಾಣ್ತೀವಿ ಅವನ ಅವತಾರದಲ್ಲಿ ಅಂತಂದರೆ ತ್ರಿವಿಕ್ರಮ ಅವತಾರ. ಎಲ್ಲದರಲ್ಲೂ ಕಾಣ. ನೀನಾವತಾರದಲ್ಲೂ ಚತುರ್ಮುಖ ಬ್ರಹ್ಮನಿಗೆ ಇವನು ಇದರಿಂದ ಬಂದಾಗ ಮೂಗಿನಿಂದ ಅವನ ಉಶ್ವಾಸದ ಜೊತೆಯಲ್ಲಿ ಬಂದಾಗ ಏನಾಯಿತು, ಒಂದು ಚಿಕ್ಕ ಸೊಳ್ಳೆ ಅಂತ ಇದ್ದಿತ್ತು ವರಾಹಮೂರ್ತಿ. ಅದ್ರ ಬೆಳೆದದ್ದು ಹೇಗೆ, ಅಣೋರಣೀಯ ಮಹತ್ವಮಹಿ, ಅದನ್ನೇ ಹೇಳ್ತಾರೆ. ಅದೇ ಥರ ಎಲ್ಲದರಲ್ಲೂ ಆಗಿದೆ. ವರಾಹದ್ರಲ್ಲೂ ಚಿಕ್ಕದಾಗಿದ್ದು ದೊಡ್ಡದಾಗಿ ಬೆಳೆದು ಅವನಾದ ಅಂತ. ಮತ್ಸ್ಯನೂ ಹಾಗೆ ಆದ. ಅದೇ ಥರನೇ ತ್ರಿವಿಕ್ರಮ. ಅದರಿಂದ ಅವನು ಚಿಕ್ಕದಾದರೂ ಚಿಕ್ಕವನು, ದೊಡ್ಡದಕ್ಕಿಂತ ದೊಡ್ಡವನು ಅಂತ ಹೇಳೋದಕ್ಕೇನೆ ಆ ಪದ. ವಾಮನಾವತಾರ ಮಾಡಿದಾಗ ಪುಟ್ಟದಾಗಿತ್ತು ಅವನ ಪಾದ, ಇಷ್ಟು ಚಿಕ್ಕ. ವಾಮನ ಅಂದರೆ ಸುಂದರ, ಆದರೆ ಚಿಕ್ಕ ಕುಳ್ಳ ಬ್ರಹ್ಮಚಾರಿ ಆಗಿ ಬಂದ. ಆದರೆ ಬೆಳೆದದ್ದು ಹೇಗೆ, ಅವನಿಗೆ ಪುಟ್ಟದಾಗಿತ್ತು, ಬೆಳೆದು ಬಿಟ್ಟ. ಆದರೆ ಅವನ ಪುಟ್ಟದಾದ ಅಡಿ ಇದ್ದಾಗ ಪಾದಕ್ಕೆ ಹೆಂಗಿದ್ಲು, ಪುಟ್ಟದಾಗೇ ಇದ್ಲು, ಎಷ್ಟಿತ್ತೋ ಅಷ್ಟು. ಅವ್ರು ಬೆಳೆದಾಗ ಅವ್ರು ಪೂರ್ತಿ ಭೂಮಿನೇ ಹರಡ್ಕೊಂಡು ಬಿಡ್ತು ಅವನ ಒಂದು ಪಾದ. ಹಾಗಾದರೆ ಎಷ್ಟಗಲ ಹೋದ್ಲು ಪಾದುಕಾದೇವಿ ಅಷ್ಟು ಬೆಳೆದು ಬಿಟ್ಲಂತೆ. ಅದನ್ನು ಹೇಳ್ತಾರೆ, ದೊಡ್ಡವನಿಗೆ ದೊಡ್ಡ ವಸ್ತುವಿಗಿಂತ ದೊಡ್ಡನಾಗಿರ್ತಾನೆ, ಚಿಕ್ಕ ವಸ್ತುವಿಗಿಂತ ಚಿಕ್ಕದಾಗಿರ್ತಾನೆ ಪರಮಾತ್ಮ ಅಂತ ಹೇಳ್ತಾರೆ. ಅಣೋರಣೀಯ ಮಹತ್ವಮಹೀಯ. ಅದರಂತೆ ಅವನಡಿಗೆ ತಕ್ಕ ರೂಪವನ್ನು ಧಾರಣೆ ಮಾಡಿಕೊಳ್ಳುವಂಥ ಶಕ್ತಿ ನಿನಗುಂಟು. ನೀನು ಮಾಡಿಕೊಳ್ತೀಯ. ಅವನ ಪಾದ ರಕ್ಷಣೆಗೆ ತಾನೇ ನೀನು ಕೈಕರ್ಯಕ್ಕೆ ತಾನೇ ಇರೋದು. ಅದರಿಂದ ಆ ಕಲ್ಯಾಣ ಗುಣವನ್ನೇ ಹೊಂದಿದೆಯಾ ನೀನು. ಎಲ್ಲರಿಗೂ ಅವನ ಗುಣ ಉಂಟು, ಬದುಕೆಗುಂಟು, ಅದರಿಂದ ಜೀವಾತ್ಮಗಳಿಗೂ ಉಂಟು ತುಳುಕು. ಅದರಿಂದಾನೇ ಯಾವಾಗಲೂ ಅಂತಹ ನಿನ್ನನ್ನು ನಂಬಿ ನಿನ್ನಲ್ಲೇ ನಾನು ಶರಣಾಗತಿಯನ್ನು ಮಾಡ್ತೀನಿ ಅಂತಾರೆ ಸ್ವಾಮಿ. ಇದು ಪ್ರಪದ್ಯೆ ಪಾದುಕಾಂ ನಿತ್ಯಂ ತತ್ಪದೇನೈವ ಸಂಹಿತಾಂ ಅಂದರೆ ಒಂದೇ ರೀತಿ ಅಳತೆ ಒಂದೇ ರೀತಿ ಇರುವಂತಹ ವಿಷ್ಣೋಗೋ ಪದ, ದೇವರ ಪಾದುಕೆಯನ್ನು ಪ್ರಪದ್ಯೆ, ಪ್ರಪತ್ತಿ ಶರಣಾಗತಿ, ನಾನು ಶರಣಾಗ್ತೀನಿ, ಆಶ್ರಯಿಸ್ತೀನಿ, ನಂಬಿದ್ದೀನಿ, ಎಲ್ಲ ಪದಗಳು ಒಂದೇ ತೋರಿಸ. ಅದರಿಂದ ದೇವರ ಸ್ವರೂಪ ಆಗಿದೆ. ದೊಡ್ಡದಕ್ಕಿಂತ ದೊಡ್ಡದಾಗಿ, ಚಿಕ್ಕದಕ್ಕಿಂತ ಚಿಕ್ಕದಾಗಿದೆ ಅನ್ನೋದು ಉಪನಿಷತ್ತು ವಾಕ್ಯಗಳು ನಮಗೆ ಮತ್ತೆ ಮತ್ತೆ ಹೇಳುತ್ತೆ. ಅದರಿಂದ ಮಹತ್ ಅಂತಲೇ ಮಹಾಭಾರತ ಅಂದರೆ ಭಾರವಾದದ್ದು, ಮಹತ್ತಾದಂಥದ್ದು, ಬೃಹತ್ತಾದಂಥದ್ದು, ದೊಡ್ಡದಾದಂಥದ್ದು. ಯಾವ ಪದವನ್ನು ತಗೊಂಡ್ರೂ ಅವನ ಆ ಒಂದು ರೂಪವನ್ನು ವರ್ಣನೆ ಮಾಡುತ್ತೆ, ದೊಡ್ಡದಾಗಿದ್ದಾನೆ. ಅದರಿಂದ ಈಗ ಇವರು ಹೇಳ್ತಾರೆ ಇದರಲ್ಲಿ ಇದೆ ಅಂದರೆ ಮಣ್ಣನ್ನು ನುಣ್ಣಗೆ ಪುಡಿ ಮಾಡಿ ಮರದ ಹಲಗೆ ಮೇಲೆ ನೀವು ಅದನ್ನು ಹಾಕಿ ಅದರೊಳಗೆ ಹೋಗೋಕ್ಕಾಗಲ್ಲ, ಒಳಗೆ ಹೋಗೋಕ್ಕಾಗಲ್ಲ. ಅದೇ ಒಂದು ತೊಟ್ಟು ನೀರನ್ನು ಹಾಕಿದರೆ ಮರಕ್ಕೆ ಒಳಗಡೆ ಹೋಗುತ್ತೆ, ಮರದ ಒಳಗೊಟ್ಟು. ಅದರಿಂದ ಮಣ್ಣಿಗಿಂತ ನೀರು ಸೂಕ್ಷ್ಮವಾಗಿದೆ, ಅದರೊಳಗೆ ಹೋಗೋದೆ ಅಂತ ತಿಳಿಯುತ್ತೆ. ಅದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಪಾತ್ರೆಯಲ್ಲಿ ನೀರಿಟ್ಟು ಕೆಳಗೆ ಬೆಂಕಿ ಇಟ್ಟರೆ ಅದೇನಾಗುತ್ತೆ, ಚೆನ್ನಾಗಿ ಅದರ ಮೂಲಕ ನೀರೊಳಗೆ ಹೋಗಿ ಬೆಂಕಿ ಸೂಕ್ಷ್ಮ ಅದರ ಗುಣ. ಆದರೆ ಅದಕ್ಕಿಂತ ಸೂಕ್ಷ್ಮವಾದ ಪರಮಾತ್ಮ, ನೀರಿಗಿಂತ ಸೂಕ್ಷ್ಮ, ಬೆಂಕಿಗಿಂತ ಸೂಕ್ಷ್ಮ, ಚಿಕ್ಕ ವಸ್ತುವಿನಕ್ಕಿಂತಲೂ ಸೂಕ್ಷ್ಮವಾದದ್ದು ಈಶ್ವರನ ಸ್ವರೂಪ ರೂಪ ಅಂತ ಹೇಳಿ ಎಲ್ಲಿ ಬೇಕಾದರೂ ಅವನು ವ್ಯಾಪಿಸಿಕೊಳ್ಳಬಹುದು, ಆವರಿಸಿಕೊಳ್ಳಬಹುದು, ಎಲ್ಲ ಕಡೆಯಲ್ಲೂ ಅದಕ್ಕೆ ಇರ್ತಾನೆ ಅಂತ ನಾವು ಹೇಳ್ತೀವಿ. ಸರ್ವವ್ಯಾಪಕತ್ವ. ಸೂಕ್ಷ್ಮ ರೂಪ ಏನನ್ನು ತೋರಿಸುತ್ತೆ, ಅವನ ವ್ಯಾಪಕತ್ವ. ಈಗ ಪರಮಾತ್ಮನ ರೂಪವನ್ನು ವರ್ಣನೆ ಮಾಡಿದ್ದಾರೆ ಸ್ವಾಮಿ ನಮ್ಮಳ್ವಾರು. ಅವರು ಅದನ್ನು ಅನುಭವಿಸ್ತಾರೆ. ಯಾವಾಗಲೂ ಅಣುವಿಗಿಂತ ಅಣುವಾಗಿದೆಯಾ, ಮಹತ್ತಿಗಿಂತ ಮೊದಾಗಿದೆಯಾ ಅನ್ನೋದನ್ನು ತುಂಬ ಹೇಳ್ತಾರೆ. ಕರಂದೆಂಗುಂ ಪರಂದುಳ ವ್ಯಾಪಕತ್ವವನ್ನು ಹೇಳ್ತಾರೆ, ಎಲ್ಲ ಕಡೆಯಲ್ಲೂ ಇದೆಯಾ. ಎಂಗುಂ ಪರಂದುಳ. ಅದರಿಂದ ಪರಮಾತ್ಮನ ಅನುಗ್ರಹದಿಂದ ಭಗವಂತನನ್ನು ನಾವು ಅನುಭವಿಸ್ಬೇಕು ಅಂತಂದರೆ ಅವನ ಅನುಗ್ರಹ ಒಂದೇ ಇದ್ದರೆ ಮಾತ್ರ ಆಗುತ್ತೆ. ಇಲ್ಲ ಅಂದರೆ ನಮಗೆ ಅನುಭವಕ್ಕೆ ಬರೋದಿಲ್ಲ. ಅನುಭವಕ್ಕೆ ಬರೋದು ನಾವು ನೋಡ್ತಾ ಇರುವಂಥ ಭೋಗ್ಯ ವಸ್ತುಗಳ
ಭೋಗ್ಯತೆ, ಅದರ ಅದಕ್ಕೋಸ್ಕರ ಇದಕ್ಕೆಲ್ಲ ಭೋಗ್ಯತೆಯನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಅದರಿಂದ ನಾವೇನು ಮಾಡ್ತೀವಿ? ಬೇಕು ಬೇಕು ಭೋಕ್ತೃತ್ವ ಉಂಟಾಗೋದು, ನಾವು ಬೇಕು ಬೇಕು ಅನುಭವಿಸ್ಬೇಕು ಅಂತ. ಅದೇ ಥರ ಪರಮಾತ್ಮನನ್ನು ಅನುಭವಿಸೋಕ್ಕೆ ನಮಗೆ ಆಸೆ ಉಂಟಾಗಬೇಕು. ಅವನಿಗೆ ಆಸೆ ಉಂಟಾದರೆ ಅವನು ಮರಣ ಮಾಡ್ತಾನೆ, ಅದರಿಂದ ಸುಲಭವಾಗಿ ಆಗುತ್ತೆ. ಅದರಿಂದ ನಾವು ಶರಣಾಗತಿಯನ್ನು ಮಾಡಿಬಿಟ್ರೆ, ನಿನ್ನವನು ಅಂತ ಹೇಳ್ಕೊಂಡ್ಬಿಟ್ರೆ ಸಾಕಲ್ಲ ಪರಮಾತ್ಮ. ನೀ ಇನ್ನೇನು ಪ್ರೀತಿ ಮಾಡಬೇಕಾಗಿಲ್ಲ, ಭಕ್ತಿ ಮಾಡಬೇಕಾಗಿಲ್ಲ. ನಾನು ಇನ್ನವನಪ್ಪ, ನೀನೇ ನನ್ನ ರಕ್ಷಕಪ್ಪ ಅಂತ ಒಪ್ಕೊಂಡ್ಬಿಟ್ರೆ ಸಾಕು. ಕೈ ಬಿಡೋದಿಲ್ಲ ಅಚ್ಯುತ, ಯಾವತ್ತಿಗೂ ಬಿಡು ಅಂತ ಆ ಒಂದು ವಿಷಯವನ್ನು ಇಲ್ಲಿ ಆ ಸನ್ನಿವೇಶಕ್ಕೆ ತಕ್ಕಂತೆ ಪಾದುಕಾದೇವಿ ತನ್ನನ್ನು ಚೇಂಜ್ ಮಾಡ್ಕೊಳ್ತಾ ಇರ್ತಾಳೆ. ಅವನ ವ್ಯಾಪಾರಕ್ಕೆ ತಕ್ಕದ್ದು ಇವಳು ಇರಬೇಕಲ್ಲ. ಅವನ ಪ್ರವೃತ್ತಿ ಅಸಂಖ್ಯೇಯವಾದದ್ದು, ಅಪರಿಮಿತವಾದದ್ದು, ಅತ್ಯದ್ಭುತವಾದದ್ದು, ಅದ್ಭುತ. ಅವಳಿಗೂ ಗೊತ್ತಾಗೋದಿಲ್ಲ, ಅವಳನ್ನು ಅವನು ಮಾಡಿಸ್ತಾನೆ. ಎಲ್ಲವೂ ಅವನಿಗೆ ಅಧೀನ ತಾನೆ, ಎಲ್ಲ ಜೀವಾತ್ಮ ಅವನಿಗೆ ಅಧೀನ. ಆದ್ದರಿಂದ ನಿತ್ಯರೂ ಅಷ್ಟೇ, ಮುಕ್ತರು ಅಷ್ಟೇ, ಬಂದರು 3 ಜನನೂ ಅವನಿಗೆ ಅಧೀನ. ಅವನೇ ಸರ್ವರಕ್ಷಕ ಎಲ್ಲರಿಗೂ ಅಂತ ಹೇಳಿ ಇದರಲ್ಲಿ ಹೇಳ್ತಾರೆ. ಸೂಕ್ಷ್ಮಕ್ಕಿಂತ ಸೂಕ್ಷ್ಮನಾದವನು ಪರಮಾತ್ಮ. ಅದನ್ನೇ ಸ್ವಾಮಿ ನಮ್ಮಾಳ್ವಾರು ಕೂಡ ಅವರ ದಿವ್ಯ ಪ್ರಬಂಧಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಯಾಕೆಂದರೆ ವೇದಂ ತಮಿಳ್ ಶೈದ ಮಾರನ್, ಸಂಸ್ಕೃತ ವೇದವನ್ನು ತಮಿಳು ಮಾಡಿದಂಥವರು. ಸೊ ವೇದ ಪ್ರಮಾಣ ಏನಿದೆಯೋ ಅದೆಲ್ಲ ನಮಗೆ ಕೊಟ್ಟು ಸುಲಭವಾಗಿ ಅರ್ಥ ಮಾಡಿಸ್ತಾರೆ. ನಮ್ಮ 2ನೇ ಶ್ಲೋಕ ಇದರಲ್ಲಿ 782. ಪ್ರತಿಷ್ಠತಿ ಪಾದ ಸಂಹಿತಾಯ ತ್ವಯಿ ನಿತ್ಯಂ ಮಣಿಪಾದುಕೆ ಮುಕುಂದಗ ಇತರೇತು ಪರಿಚ್ಛದಾಸ್ತಯೇತೆ ವಿಭವ ವ್ಯಂಜನ ಹೇತವೋ ಭವಂತಿ. ಓ ರತ್ನಪಾದುಕೆ, ಹೇ ಮಣಿರತ್ನಮಯವಾದ ಪಾದುಕಾದೇವಿಗೆ, ಮುಕುಂದಗ ಪಾದ ಸಂಹಿತಾಯ, ಮುಕುಂದನ ಪಾದಗಳಿಗೆ ಸರಿಯಾದ ಅಳತೆ, ಮಹಿಮೆ, ಅದರ ಅಳತೆಯನ್ನು ಹೊಂದಿದೆಯಾ ನೀನು. ಇದನ್ನು ಎಲ್ಲಿ ನೋಡ್ಬೋದು? ತ್ರಿವಿಕ್ರಮ ಅವತಾರ, ವಾಮನ ಅವತಾರ. ಉಳ್ಳ ಆಗಿರುವಂತಹ ಪರಮಾತ್ಮನಿಗೆ ತಕ್ಕಂತೆ ಇರುವಂಥವಳೇ ನೀನು. ನಿನ್ನಲ್ಲಿ ನಿತ್ಯಂ ಪ್ರತಿಷ್ಠತಿ, ಪರಮಾತ್ಮ ನಿನ್ನಲ್ಲಿ ನಿತ್ಯ ಅದರಲ್ಲಿ ತಿಷ್ಠತಿ, ಯಾವಾಗಲೂ ಅವನಿಗೆ ನೆಲೆ ನೀನೆ. ನಿಂತರೆ ಕೂತ್ರೆ ನಿವಾಸ ಶಯ್ಯಾಸನ ಪಾದುಕಾಂಶಕ ಎಲ್ಲ ಆಗ್ಬಿಡ್ತಾನಲ್ಲ ಆ ಥರ ತೇತೆ. ಅಂತಹ ಈ ಇತರೇ ಪರಿಚ್ಛದಾಗ ಬೇರೆಯಾಗಿರುವ ಛತ್ರಿ ಮೊದಲಾದ ಪರಿಚ್ಛದರೆಲ್ಲ ಇದ್ದಾರಲ್ಲ, ಛತ್ರಿ ಇದೆ, ಚಾಮರ ಇದೆ, ಎಲ್ಲ ನಿತ್ಯ ಎಲ್ಲುಂಟು? ಯಾವಾಗಲೂ ಉಂಟಾ? ಇಲ್ಲ. ಮೊದಲಾದ ಅವರಿಗೆ ಪರಿಚ್ಛದರು ಉಂಟು. ಪರಿಚ್ಛದರು ಅಂದ್ರೇನು? ಅವರಿಗೆ ಕೈಂಕರ್ಯ ಮಾಡುವಂಥವರು, ನಿತ್ಯ ಕೈಂಕರ್ಯ ಪರರು. ಅವರೆಲ್ಲ ಯಾರು? ಚಾಮರ, ಛತ್ರಿ, ಚಾಮರ ಎಲ್ಲ ಇರುತ್ತಲ್ಲ ಅವರಿಗೆ, ಅದೆಲ್ಲ ಇಟ್ಕೊಂಡಿರ್ತಾರೆ. ವ್ಯಂಜನ ಹೇತವಾಗ, ಐಶ್ವರ್ಯ ಅಂದರೆ ಮೊದಲಾದವನ್ನು ತೋರಿಸೋದಕ್ಕೋಸ್ಕರವಾಗಿ, ಹೇತ ಅಂದರೆ ಕಾರಣ, ಅದನ್ನು ತೋರಿಸ್ತೀಯ ನೀನು. ನೀನೇ ಕಾರಣವಾಗಿ ನಾನೇ ಎಲ್ಲವನ್ನು ವಹಿಸ್ಕೊಳ್ತೀನಿ, ಪರಮಾತ್ಮನಿಗೆ ಕೈಂಕರ್ಯ ಮಾಡ್ತೀನಿ. ಆದರೆ ಭಗವಂತನ ಅಡಿಗಳಿಗೆ ಎಷ್ಟು ಮಹಿಮೆ ಉಂಟೋ ಅಷ್ಟು ಮಹಿಮೆ ಪಾದುಕಾದೇವಿ ಉಂಟು ಅಂತ ಇಲ್ಲಿ ಯಾಕೆಂದರೆ ದೇವರು ನಿಂತಿರಬೇಕಾದ್ರೆ, ಕೂತ್ಕೊಂಡಿರಬೇಕಾದ್ರೆ ಎಲ್ಲ ಸಮಯದಲ್ಲೂ ಅವನಿಗೆ ಅಂತರಂಗ ಕೈಂಕರ್ಯವನ್ನು ಮಾಡುವಂಥವಳು ನೀನು. ನೇರವಾಗಿ ಆನಂದ ಪಡ್ತೀಯ ನೀನು ಪಾದುಕೆಯೇ. ಆದರೆ ಬೇರೆಯವ್ರಿಗೆಲ್ಲ ನೇರ ಇಲ್ಲ. ಪರಮಾತ್ಮರ ಪಾದಾರವಿಂದ ನಿನ್ನ ಮೇಲೆ ಇಡ್ತಾನೆ, ಬೇರೆಯವ್ರಿಗೆಲ್ಲ ಇಲ್ವಲ್ಲ. ಅವ್ರು ಹೇಳಿದ್ರು ಕೈನಲ್ಲಿ ಇದೆಯಲ್ಲ ಶಂಖಚಕ್ರ, ಈ ಥರ ಪರಿಚಯ. ಆದ್ರೂ ಅದರಲ್ಲಿ ಏನಿದೆ? ಪರಮಾತ್ಮ ಇಟ್ಕೊಂಡಿರ್ತಾನೆ, ಇಟ್ಕೋಬೇಕು. ಇಲ್ಲಿ ನೀನು ಕಾರಣ ಆಗಿಬಿಟ್ಟಿದೆಯಲ್ಲ, ಅದರಿಂದ ಎಲ್ಲ ಅದಕ್ಕೆ ಅದು ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಅಂದರೆ ಎಲ್ಲ ಸಮಯದಲ್ಲೂ ಅವನಿಗೆ ಅಂತರಂಗ ಸೇವೆಯನ್ನು ಮಾಡಿ ನೀನು ಪರಮಾನಂದವನ್ನು ಹೊಂದುತ್ತಾ ಇದ್ದೀಯಾ. ಆದರೆ ಬೇರೆ ಎಲ್ಲ ಆಭರಣಗಳು ಎಲ್ಲ ಹಂಗಿಲ್ಲ, ಅದಕ್ಕೆಲ್ಲ ನಿತ್ಯ ಇಲ್ಲ, ನೈಮಿತ್ತಿಕ ಅಂತ ಹೇಳ್ತಾರೆ. ಆ ಪರಮಾತ್ಮನಿಗೆ ಇರೋದು, ಇಲ್ಲ ಅಂತೇನು ಹೇಳೋದಿಲ್ಲ. ಅವರಿಗೋಸ್ಕರನೇ ಕೈಂಕರ್ಯ ಮಾಡೋಕ್ಕೇನೆ ನಿತ್ಯ ಕೈಂಕರ್ಯ ಇರೋದು. ಆದರೆ ಪಾದುಕಗಳ ರೀತಿಯಲ್ಲಿ ಇಲ್ಲ. ಪಾದುಕೆಗೆ ಸ್ಪೆಷಲ್ ಕೈಂಕರ್ಯ ಯಾವಾಗಲೂ ಸದಾ ಅದರ ಹಿರಿಮೆ, ಪ್ರಭಾವ, ಐಶ್ವರ್ಯ ಎಲ್ಲವನ್ನೂ ಸ್ಪಷ್ಟಪಡಿಸೋಕ್ಕೋಸ್ಕರವಾಗಿ ನೀನು ಅದನ್ನು ತೋರಿಸ್ತಾ ಇದ್ದೆ. ಯಾರಿಗೆ? ನಿನಗೆ ಎಷ್ಟು ಹಿರಿಮೆ ನೋಡಿದ್ರ ನನಗೆ ಅಂತ ತೋರ್ಸೋಕ್ಕೆ ಯಾವಾಗಲೂ ಪರಮಾತ್ಮನನ್ನು ನೀನು ಧಾರಣೆ ಮಾಡಿಕೊಂಡು ಇದೆಯಾ. ಪರಮಾತ್ಮನ ಪಾದಾರವಿಂದ ಅದಕ್ಕೆ ಎಷ್ಟು ಮಹಿಮೆ ಇದೆಯೋ ಅದಕ್ಕಿಂತ ಮಹಿಮೆ ಜಾಸ್ತಿ ನಿಮಗೆ ಅಂತ ಹೇಳಿ
ಅಂತಹ ಸ್ವರೂಪ ಗುಣ ಉಳ್ಳದ್ದು ಎನ್ನುವಂತಹ ಭಾವ. ಅಂದರೆ ಸ್ವರೂಪ ರೂಪ ಗುಣಗಳೆಲ್ಲ ಜೀವಾತ್ಮನಲ್ಲಿ ಉಂಟು, ಎಲ್ಲ ಜೀವಾತ್ಮಲ್ಲೂ ಉಂಟು ಅಂತ ಭಾವನೆ ಮಾಡಿಕೊಳ್ಬೇಕು. ಲೋಕದಲ್ಲಿ ಎಷ್ಟೇ ಐಶ್ವರ್ಯ ಇದ್ದರೂ, ಎಷ್ಟೇ ಐಶ್ವರ್ಯ ಇರಬಹುದಲ್ವ, ಆದರೆ ಅವನಿಗೆ ಕ್ಷೇಮ ಬೇಕಲ್ಲ. ಯೋಗ ಇರ್ಬೋದು, ಆದರೆ ಕ್ಷೇಮವಾಗಿರ್ಬೇಕಲ್ಲ, ಅನುಭವಿಸೋಕ್ಕೆ ಬೇಕಲ್ಲ. ಅನುಭವಿಸೋಕ್ಕೆ ಆಯಸ್ ಬೇಕು, ಶರೀರ ಬೇಕು, ತೃಪ್ತಿಪಡಿಸೋದು ಆಗತ್ತಾ? ಎಲ್ಲ ಬೇರೆ ಏನೇನೋ ಇರುತ್ತೆ ಅಂತ ತಿಳ್ಕೊಳ್ಳಿ, ಐಶ್ವರ್ಯ ಎಲ್ಲ ಉಂಟು. ಆದರೆ ಅವನಿಗೆ ತೃಪ್ತಿ ಆಗೋದು ಯಾವುದರಿಂದ? ಅನ್ನದಿಂದ. ಹೊಟ್ಟೆ ತುಂಬಿದ್ರೆ ತಾನೇ ಅವನಿಗೆ ತೃಪ್ತಿ. ಇಲ್ಲದೇ ಇದ್ರೆ ಇಲ್ಲವೇ ಇಲ್ಲ, ಪ್ರಯೋಜನ ಇಲ್ಲ. ತಿನ್ನೋಕ್ಕಾಗತ್ತಾ? ತುಂಬ ಹಣ ಕಾಸಿಟ್ಕೊಟ್ರೆ ಅದನ್ನು ತಿನ್ನೋಕ್ಕಾಗಲ್ಲ. ಇಲ್ಲ, ಅನ್ನ ತಾನೇ ತೃಪ್ತಿಪಡಿಸೋದು. ಅದಕ್ಕೆ ಅವ್ರು ಹೇಳ್ತಾರೆ, ಅದು ತೃಪ್ತಿಪಡಿಸುತ್ತೆ, ಕೇವಲ ಹಿರಿಮೆಗೋಸ್ಕರ ಅದೆಲ್ಲ. ಅದು ತೃಪ್ತಿ ಆಗೋದು ಯಾವುದು? ಅದಕ್ಕೆ ಹಿರಿಮೆಗೋಸ್ಕರ ಬೇರೆ ಆಭರಣಾದಿಗಳೆಲ್ಲ ಪರಿಷದರು, ಆದರೆ ನೀನು ಅಂತ ಹೇಳ್ತಾರೆ. ಐಶ್ವರ್ಯ ಇದ್ದರೂ ಆಗಲ್ಲ, ಉಳಿದವೆಲ್ಲ ಅವನ ಹಿರಿಮೆಗೋಸ್ಕರ ಇರುತ್ತೋ ಹಾಗೇನೆ ಎಲ್ಲ ಬೇರೆ ಪರಿಚಾರಕರು ಹಿರಿಮೆಗೋಸ್ಕರ. ನೀನು ಮಾತ್ರ ಸದಾ ಅವನಿಗೆ ತೃಪ್ತಿಪಡಿಸುವಂಥವಳು. ನೀನು ತೃಪ್ತಿ ಪಡ್ಕೊಳ್ತೀಯ, ಅವನಿಗೆ ನಿತ್ಯ ಕೈಂಕರ್ಯವನ್ನು. ಸ್ವಶೇಷತ್ವ ಕಾಷ್ಟ, ಪರಿಕಾಷ್ಟ. ಯಾರಲ್ಲಿ ನೋಡ್ಬೋದು? ಪಾದುಕೆ. ತವ ರಂಗ ನರೇಂದ್ರ ಪಾದರಕ್ಷೆ ಪ್ರಕೃತಿ ಸನ್ನಪಿ ಭಕ್ತಿ ಪಾರತಂತ್ರ್ಯಾತ್ ಭವತೀಂ ಮಗತೀವ ಪನ್ನಗೇಂದ್ರಗ ಪ್ರತಿತ ಸ್ವಸ್ತಿಕ ಲಕ್ಷಣೈ ಶಿರೋಭಿ. ಸ್ವಸ್ತಿಕ ಲಕ್ಷಣ ಶಿರೋಭಿ, ತಲೆಯ ಮೇಲೆ ಸ್ವಸ್ತಿಕ ಲಕ್ಷಣ ಅಂತ ಇಲ್ಲಿ ಹೇಳ್ತಾರೆ. ಏನಂದರೆ ಪಾದುಕೆ ಆಕಾರದಲ್ಲಿದೆಯಲ್ಲ, ಸ್ವಸ್ತಿಕ ಥರ ಇಟ್ಕೊಂಡಿರ್ತಾರೆ, ಹೀಗಿರ್ತಾರೆ. ಹೇ ರಂಗ ನರೇಂದ್ರ ಪಾದುಕೆ, ಶ್ರೀರಂಗ ಕ್ಷೇತ್ರದ ಮಹಾರಾಜನಾದಂಥ ಪ್ರಭುವಾದಂಥ ಶ್ರೀರಂಗನಾಥ ಅವರ ಪಾದುಕಾದೇವಿಗೆ. ಪನ್ನಗೇಂದ್ರ, ಪನ್ನಗೇಂದ್ರ, ಪನ್ನಗ ಅಂದರೆ ಹಾವು, ಹಾವುಗಳಿಗೆ ಇಂದ್ರ ಆದಿಶೇಷ. ಆದಿಶೇಷ ತವ ನಿನಗೆ ಪ್ರಕೃತಿ ಸನ್ನಪಿ, ಅವನಿಗೆ ಪ್ರಕೃತಿ ಅಂದರೆ ಕಾರಣವಾಗಿದ್ದರೂ ಕೂಡ ಪ್ರಥಿತ ಪ್ರಸಿದ್ಧವಾಗಿರುವಂತಹ ಸ್ವಸ್ತಿಕ, ಸ್ವಸ್ತಿಕ ಬಲತೋಳು ಎಡತೋಳು ಇದನ್ನು ಹೇಳ್ತಾರೆ. ಸ್ವಸ್ತಿಕ ಮುದ್ರಿಕಾ. ಸ್ವಸ್ತಿಕ ಅಂದರೆ ಬಲಗೈಯನ್ನು ಎಡತೋಳಿನ ಮೇಲೂ, ಬಲಗೈಯನ್ನು ಎಡತೋಳಿನ ಮೇಲೆ, ಎಡಗೈಯನ್ನು ಬಲತೋಳಿನ ಮೇಲೆ, ತೋಳಿನ ಮೇಲೂ ಇಟ್ಟುಕೊಂಡಂತೆ ಇದೆಯಾ. ಲಕ್ಷಣೈ ಗುರುತುಗಳನ್ನು ಉಳ್ಳದಾಗಿ, ಶಿರೋಭಿಹಿ ಪಾರತಂತ್ರ, ನಿನ್ನ ತಲೆಯಿಂದ ಭಕ್ತಿಯಿಂದ ನಮ್ರತೆಯಿಂದ ಬಗ್ಗಿಸೋದ್ರಿಂದ ಪಾರತಂತ್ರವನ್ನು ವ್ಯಕ್ತಪಡಿಸ್ತೀಯಾ. ಭಕ್ತಿಗೆ ಅಧೀನವಾಗಿರೋದ್ರಿಂದ ಅಂದರೆ ಪರತಂತ್ರ. ಭಕ್ತಿಗೆ ಅಧೀನವಾಗಿಬಿಟ್ರೆ ನನಗೇನೂ ಇಲ್ಲ ಅಂತ ಬಂದುಬಿಡುತ್ತೆ ಅಕಿಂಚನತ್ವ. ಅಂತಹ ನಿನ್ನನ್ನು ವಹತೀವ ಹೊತ್ತುಕೊಂಡಿರುವಂತೆ ಇದೆಯಲ್ಲ ಅಂತ ಇಲ್ಲಿ ಆಶ್ಚರ್ಯಪಡ್ತಾರೆ. ಯಾರು? ಪನ್ನಗೇಂದ್ರ. ಪಾದುಕೆ ಸನ್ನಿವೇಶ ಅಂದರೆ ರೂಪ, ಅಂದರೆ ಸನ್ನಿವೇಶ ಅಂದರೆ ಆ ಸನ್ನಿವೇಶಕ್ಕೆ ತಕ್ಕಂತೆ ರೂಪ. ಭಗವಂತನ ಪಾದಗಳಂತೆಯೇ ಇದೆ ಪಾದುಕೆ, ಯಾಕಂದರೆ ಅದು ಕರೆಕ್ಟಾಗಿ ಹಾಗೆ ಇದೆ. ಆದಿಶೇಷನ ಹೆಡೆಯಲ್ಲಿ ಏನಿದೆ? ಪಾದದ ಚಿಹ್ನೆ ಇದೆ. ಪಾದದ ಚಿಹ್ನೆ ಇದೆಯೋ? ಆ ಚಿಹ್ನೆ ಇದೆ. ಹಾಗಾದರೆ ಸಾಮಾನ್ಯವಾಗಿ ಎಲ್ಲದಕ್ಕೂ ಹಾಗೇ ಇದೆ ಅಲ್ವಾ? ಎಲ್ಲ ಹಾವುಗಳಿಗೂ ಇದ್ದೇ ಅದರ ಚಿಹ್ನೆ. ಅದನ್ನು ನೋಡಿದರೆ ಆದಿಶೇಷ ತಾನು ಪಾದುಕೆ ಅವತಾರದಲ್ಲಿ ಇದ್ದರೂ ಅದರಲ್ಲಿ ಒಂದು ವಿಲಕ್ಷಣವಾದ ಭಕ್ತಿಯಿಂದ ಆದಿಶೇಷ ಪಾದುಕೆಯಲ್ಲಿ ಅವನೇ ಪಾದುಕ ಆಗ್ಬಿಡ್ತಾನಲ್ವಾ. ಇದ್ರೂ ಅದನ್ನು ತನ್ನ ತಲೆ ಮೇಲೆ ಧರಿಸಿಕೊಂಡು ಬಿಟ್ಟಿದ್ದಾನೆ ಪಾದುಕೆ ತಾನೇ. ಆದರೆ ಅದನ್ನು ತನ್ನ ತಲೆ ಮೇಲೆ ಧರಿಸ್ಕೊಂಡು, ತಲೆ ಮೇಲೆ ಧರಿಸಿಕೊಂಡು, ಓ ಪಾದುಕೆ, ಎಲ್ಲರೂ ನಿತ್ಯ ಸೂರಿಗಳಾಗಿದ್ರೂ ಅವರನ್ನೆಲ್ಲ ನಿನ್ನ ಹಿರಿಮೆಗಳು, ಅವರನ್ನೆಲ್ಲ ಏನು ಮಾಡ್ತೀಯ? ಅವರಲ್ಲೆಲ್ಲ ನೀನು ಇದೆಯಾ? ಪಾದುಕೆಯನ್ನು ಧಾರಣೆ ಮಾಡ್ಕೋತಾರೆ. ಅವ್ರಿಗೂ ಹಿರಿಮೆ ಉಂಟು, ಪರಮಾತ್ಮನ ಪರಿಚ್ಛದರು. ಆದರೆ ವಿಶೇಷವಾದಂತಹ ಭಕ್ತಿಯನ್ನು ಹೇಗೆ ತೋರಿಸ್ತಾರೆ ಅಂದರೆ, ಪಾದುಕಾದೇವಿ ನಿನ್ನನ್ನು ತಲೆ ಮೇಲೆ ಧಾರಣೆ ಮಾಡ್ಕೊಳ್ತಾರೆ ಅಂತ ಹೇಳಿದರು. ಪಾದುಕಾದೇವಿ ಎಲ್ಲರೂ ಭಗವಂತನ ವಿಭೂತಿಯಲ್ಲಿ ನಿತ್ಯರುಗಳಾಗಲಿ ಅಥವಾ ಇವರು
ಈ ಬದ್ಧರುಗಳಾಗಲಿ ಎಲ್ಲರೂ ಕೂಡ. ಆದರೆ ಅದರಲ್ಲೂ ಮುಖ್ಯವಾಗಿ ನಿತ್ಯ ಸೂರಿಗಳು ಪೈಪೋಟಿ ಮಾಡಲ್ಲ, ಇದು ಮಾಡೋದಿಲ್ಲ. ಅಲ್ಲಿ ಅವರು ಸಹಿಸ್ಕೊಳ್ದೆ ಸಹನೆಯಿಂದ ಇವನಿಗೆ ಸಿಕ್ಕಿದ್ದೆಲ್ಲ ಅಂಥೇಳಿ ನಿನ್ನನ್ನು ತಲೆ ಮೇಲೆ ಧಾರಣೆ ಮಾಡಿ. ಇಲ್ಲದೆ ಹೋದರೆ ಏನು ಮಾಡ್ತಾರೆ, ಇವನಿಗೆ ಸಿಕ್ಬಿಡ್ತಲ್ಲ ಅಂತ ಒಂದು ಇದಿರುತ್ತಲ್ವಾ ಮನಸ್ಸಿನಲ್ಲಿ, ನನಗೆ ಸಿಕ್ಕಲಿಲ್ವಲ್ಲ ಅಂತ. ಆ ಥರ ಮಾಡದೆ ನಿನ್ನನ್ನು ತಲೆ ಮೇಲೆ ಧಾರಣೆ ಮಾಡಿಕೊಂಡು ಅವರ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಸಂತೋಷವನ್ನು ಅಂತ ಇಲ್ಲಿ ಹೇಳ್ತಾರೆ. ತಲೆಗಳಿಂದ ಭಕ್ತಿ ಪಾರತಂತ್ರ್ಯಾತ್, ಭಕ್ತಿಗೆ ಅಧೀನನಾಗಿರೋದ್ರಿಂದ ಭವತಿ ನಿನ್ನನ್ನು ಹೊತ್ತುಕೊಂಡಿರುವಂತೆ ಇದೆ. ಪನ್ನಗೇಂದ್ರ, ಪನ್ನಗೇಂದ್ರ ಅಂದರೆ ಪನ್ನಗಳಿಗೆ ಇಂದ್ರನಾದಂಥ ಅಂತ ಹೇಳಿ ಭಗವದ್ ವಿಭೂತಿ ನಿತ್ಯ ಸೂರಿಗಳ ಅವತಾರವೇ ಆಗಿದ್ದರೂ ಕೂಡ ನಿತ್ಯ ಸೂರಿಗಳೇ ಅವರನ್ನು ಕೊಂಡಾಡ್ತಾರೆ. ಈಗ ನಮ್ಮಾಳ್ವಾರ್ ಏನು ಹೇಳಿದ್ದಾರೆ, ನೀವೆಲ್ಲ ವೈಕುಂಠಕ್ಕೆ ಹೋದರೆ ನಿಮ್ಮನ್ನೆಲ್ಲ ಅವರು ತುಂಬ ಗೌರವದಿಂದ ನೋಡ್ಕೊಳ್ತಾರೆ. ಅವರ ಹೆಂಡತಿಗಳಿಗೆಲ್ಲ ಹೇಳ್ತಾರೆ, ದೇವಿಗಳಿಗೆ ದೇವಿಮಾರಾವಾದ್ ಅಂತ ಬರುತ್ತಲ್ಲ ಆ ಪದಿಕಕ್ಕೆ ಹಿಂದಿನ ಪಾಶುರ ಫಲಶ್ರುತಿ, ಅದರಲ್ಲಿ ಸ್ವಾಮಿ ನಮ್ಮಾಳ್ವಾರು ಹೇಳ್ತಾರೆ, ಅವರು ತಮ್ಮ ದೇವಿಯರುಗಳಿಗೆಲ್ಲ ಹೇಳ್ತಾರೆ, ನೋಡ್ರಿ ಇವರೆಲ್ಲ ಈ 10 ಪಾಶುರಗಳನ್ನು ಹೇಳಿದ್ದಾರೆ, ನಮ್ಮಾಳ್ವಾರ ಪಾಶುರಗಳನ್ನು ಅಂತ ನಮ್ಮಾಳ್ವಾರನ್ನು ಕೊಂಡಾಡ್ತಾರೆ. ನಮ್ಮಾಳ್ವಾರ ಪಾಶುರಗಳನ್ನು ಆಡಿದ್ರೆ ಅವರನ್ನು ಕೊಂಡಾಡ್ತಾರೆ ಪ್ರೀತಿಯಿಂದ. ಹಾಗೆಯೇ ಇಲ್ಲಿ ಅಂತ ಸನ್ನಿವೇಶಕ್ಕೆ ತಕ್ಕಂತೆ ಎಲ್ಲರೂ ಪರಮಾತ್ಮನಿಗೆ ಪರಿಚರ್ಯೆಯನ್ನು ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ ಅಮ್ಮ ಪಾದುಕಾದೇವಿ ನಿನ್ನನ್ನು ಅವರೆಲ್ಲರೂ ಕೂಡ ತಲೆ ಮೇಲೆ ಇಟ್ಟು ಗೌರವದಿಂದ ಯಾವಾಗಲೂ ಧಾರಣೆ ಮಾಡಿಕೊಂಡು, ಯಾಕೆಂದರೆ ನಿನ್ನಲ್ಲಿ ಯಾವಾಗಲೂ ಪರಮಾತ್ಮ ಇರ್ತಾನೆ. ಸೊ ಅವ್ರ ತಲೆ ಮೇಲೆ ಹಾಕ್ಕೊಂಡ್ರೆ ಏನಾಯಿತು, ಪರಮಾತ್ಮ ಇದ್ದಾನೆ ಅಂತ ಅರ್ಥ, ಪರಮಾತ್ಮನನ್ನು ವಹಿಸಿಕೊಂಡಂತೆ ತಾನೆ ಅಂತ ಹೇಳಿ ಇರುತ್ತೆ. ಇದು 3ನೇ ಶ್ಲೋಕ. ಈ ಪದ್ಧತಿಯ 4ನೇ ಶ್ಲೋಕದಲ್ಲಿ ಪರಸ್ಯ ಪುಂಸಪದ ಸನ್ನಿವೇಶಾತ್ ಪ್ರಯುಂಜತೆ ಭಾವಿತ ಪಾಂಚರಾತ್ರಾಗ ಅಖಪ್ರತೀಪಾನ್ ಅಪದಿಶ್ಯ ಪುಂಡ್ರಾನ್ ಅಂಗೇಶು ಲಂಗೇಶಯ ಪಾದುಕೆ ತ್ವಾಂ. ಇದರಲ್ಲಿ ಓ ಮಣಿ ಪಾದುಕೆಯೇ ಪಾಂಚರಾತ್ರ ಶಾಸ್ತ್ರ ಪರಮಾತ್ಮನೇ ಉಪದೇಶ ಮಾಡಿದ್ದು 5 ರಾತ್ರಿಗಳಲ್ಲಿ ಅಂತ ಹೇಳ್ತಾರೆ. ಚೆನ್ನಾಗಿ ತಿಳಿದಂಥವು ಅಂದರೆ ಜ್ಞಾನಿಗಳು. ಯಾಕೆಂದರೆ ಆಗಮ ಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿರಬೇಕು, ಕುಲಂಕಷವಾಗಿ ಎಲ್ಲವನ್ನೂ ತಿಳ್ಕೋಬೇಕು ಅಂತಂದರೆ ಅವರು ಚೆನ್ನಾಗಿ ಅಧ್ಯಯನ ಮಾಡಿಕೊಂಡು ಅಂಥವರು ಮಹಾತ್ಮರು. ಪರಮಾತ್ಮ ಅದಕ್ಕೆ ತಕ್ಕಂತೆ ಅವರಿಗೆ ಆ ಒಂದು ಶಕ್ತಿಯನ್ನು ಕೊಡ್ತಾನೆ. ಮನುಷ್ಯರು ಅವರು ಮಹಾತ್ಮರು, ತಿಳಿದಂಥವರು, ದೇವರ ಪಾದಗಳಂತೆ ಇರುವ 12 ನಾಮಗಳನ್ನು ಊರ್ಧ್ವಪುಂಡ್ರವಾಗಿ ಧಾರಣೆ ಮಾಡಿಕೊಂಡು ಕೇಶವಾದಿ ನಾಮಗಳನ್ನು ಹೇಳಿಕೊಂಡು ಆಗ ಆ ಜಾಗದಲ್ಲಿ ಅದನ್ನು ಧಾರಣೆ ಮಾಡಿಕೊಂಡು, ಯಾತಕ್ಕೆ ಧಾರಣೆ ಮಾಡಿಕೊಳ್ತಾರೆ, ತಿಳಿದವರು ಜ್ಞಾನಿಗಳು ಅದನ್ನು ಪರಮಾತ್ಮನ ಪಾದುಕೆ ಪಾದ ಊರ್ಧ್ವಪುಂಡ್ರ ನಾಮಗಳು, ಅದರಿಂದ ಅದಕ್ಕೆ ಏನಂತ ಹೆಸರು, ಊರ್ಧ್ವಪುಂಡ್ರ, ಊರ್ಧ್ವಗತಿ, ಮೇಲಕ್ಕೆ ಹೋಗ್ತಾ ಇರುವಂಥದ್ದು, ಮೇಲಿನದಲ್ಲೇ ಹಾಕ್ಕೊಳ್ಳೋದು, ಇಲ್ಲಿಂದ ಕೆಳಗಿಲ್ವಲ್ಲ, ಅದರಿಂದ ಊರ್ಧ್ವ ಏನು ತೋರಿಸುತ್ತೆ, ನಾವೆಲ್ಲರೂ ಮೇಲೆ 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 ಹೋಗುವಂತಾಗತ್ತೆ. ಹೀಗೆ ಹಾಕ್ಕೊಂಡ್ರೆ ಇಲ್ಲೇ ಇರುವಂಥದ್ದು. ಅದರಿಂದ ನಿಜವಾಗಿ ನಿಮ್ಮಗಳ ರೂಪಗಳೇ ಅಲ್ವಾ ಅದು, ನಿನ್ನ ರೂಪ, ನಿಂದು ಪರಮಾತ್ಮನದ ರೂಪವೇ ಅಲ್ವಾ ಅದು, ಯಾರು ತಿಳ್ಕೊಂಡಿದ್ದಾರೆ. ಅದಕ್ಕೆ ಹೇಳ್ತಾರೆ ಕೇಶವನಾಮ, ಕೇಶವ ಹೇಳಿ ಕೇಶವನೇ ಇಲ್ಲಿ ನನ್ನನ್ನು ರಕ್ಷಣೆ ಮಾಡ್ತಾ ಇದ್ದಾನೆ, ಗೋವಿಂದಾನೇ ಇಲ್ಲಿ ರಕ್ಷಣೆ ಮಾಡ್ತಾನೆ, ಇಲ್ಲೇ ವಾಮನ ಮಾಡ್ತಾನೆ ಅಂತ ನೀವು ಎಲ್ಲ ಕಾಲದಲ್ಲೂ ಆ ಊರ್ಧ್ವ ಪುಂಡ್ರವನ್ನು ನೋಡಿ ಭಗವಂತನೇ ರಕ್ಷಕ ಅನ್ನೋದನ್ನು ತಿಳ್ಕೊಬೇಕು. ಅದಕ್ಕೋಸ್ಕರ ಹಾಕ್ಕೊಂಡಿರು. ಅದನ್ನು ತೆಗೆದ್ರೆ ಏನಾಗುತ್ತೆ, ರಕ್ಷಣೆ ಇಲ್ಲದೆ ಹೋಗ್ಬಿಡುತ್ತಲ್ಲ. ಅದಕ್ಕೆ ಊರ್ಧ್ವ ಪುಂಡ್ರ ಯಾವಾಗಲೂ ಇದ್ದೇ ಇರಬೇಕು, ಅಟ್ಲೀಸ್ಟ್ ಒಂದಾದರೂ ಇರಬೇಕು ಕೇಶವ ನಾಮದ್ದು ಅಂತ ಹೇಳ್ತಾರೆ. ಇಲ್ಲಿ ಹೇಳಿ ಅವು ನಿಜವಾಗಿ ನಿಮ್ಮ ರೂಪನೇ ಅಲ್ವಾ ಅಂತ ಕೇಳ್ತಾರೆ ಸ್ವಾಮಿ ದೇಶಿಕರು. ನಿಮ್ಮ ಅಂದರೆ ಯಾರು, ನೀವಿಬ್ಬರು ಮತ್ತು ಪರಮಾತ್ಮ ಇಬ್ಬರದು ಅಷ್ಟೇಕೆ, ನೀವೇ ಅಲ್ವಾ, ನೀವೇ ಅಂದ್ಬಿಡ್ತಾರೆ. ಪಾದುಕಾದೇವಿಯೇ ನೀವೇ, ನೀವಿಬ್ಬರೂ ಬೇಡ, ನೀವೇ. ಯಾತಕ್ಕೆ ಅಂದರೆ ಆಕೃತಿ ಪಾದುಕೆ ಹಾಗೆ ಇದೆ ಅಲ್ವಾ, ಪರಮಾತ್ಮನ ಪಾದುಕೆ ಅಂತ ಪಾದಗಳಂತೆಯೇ ಎಲ್ಲ ರೇಖಾಂಕಿತವೆಲ್ಲ ಅದರಲ್ಲಿ ಅಚ್ಚಾಗ್ಬಿಟ್ಟಿದೆ. ಅದರಿಂದ ಪಾದವೇ ಪರಮಾತ್ಮನ ಪಾದವೇ ಪಾದುಕಾದೇವಿ ಅಂತ ಇಲ್ಲಿ ಹೇಳಿ ಅಂತ ವಿವರಣೆ ಮಾಡಿದ್ದಾರೆ. ದೇವರ ಅಡಿಗಳಿಗೆ ಎಷ್ಟು ಮಹಿಮೆ ಇದೆಯೋ ಅಷ್ಟು ಮಹಿಮೆಯೂ ಪಾದುಕೆಗಳಿಗೂ ಇದೆ. ಇದೆಯೋ ಇಲ್ವೋ, ಅಷ್ಟು
ಇಷ್ಟೇ ಇದೆ ಅಂತ ಹೇಳಿಬಿಟ್ರೆ ಸಾಕ ಅಂತ, ಅದಕ್ಕಿಂತ ಜಾಸ್ತಿ ಇದೆ. ಆ ಪಾದುಕೆಯನ್ನು ಯಾರು ಧಾರಣೆ ಮಾಡ್ಕೊಳ್ತಾರೋ ಅವರಿಗೆ ತುಂಬ ಒಳ್ಳೆಯದು. ಯಾತಕ್ಕೆಂದರೆ ನಮ್ಮ ಆಳ್ವಾರ ಆಚಾರ್ಯರುಗಳು ಹಾಗೆ ತಾನೆ, ಅವರು ತುಂಬ ಮಹಿಮೆಯಿಂದ ಕೂಡಿರುವಂಥವರು. ಅದರಿಂದ ಅವರ ಸಂಪ್ರದಾಯದಲ್ಲಿ ಬಂದಿರುವಂಥ ನಾವೆಲ್ಲ 12, ಯಾತಕ್ಕೆ ಅಂತಂದರೆ ಪೆರಿಯಾಳ್ವಾರ್ ಮತ್ತು ಸ್ವಾಮಿ ನಮ್ಮಾಳ್ವಾರ್ ಇಬ್ಬರೂ ಈ 12 ನಾಮಗಳ ವೈಭವವನ್ನು ಒಂದೊಂದು ಪದಿಕದಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಅವರು ಪೆರಿಯಾಳ್ವಾರ್ ಯಶೋದೆ ಭಾವನೆಯಲ್ಲಿ ಕೃಷ್ಣನನ್ನು ಅನುಭವಿಸಬೇಕಾದ್ರೆ ಮಗುವಾಗಿ ತನ್ನ ಮಗನಾಗಿ ಕಿವಿ ಚುಚ್ಚುವಂಥ ಕಾಲದಲ್ಲಿ 12 ನಾಮಗಳಿಂದ 12 ಪಾಶುರಗಳನ್ನು ಬರೆದಿದ್ದಾರೆ. ಒಂದೊಂದರಲ್ಲೂ ಆ ಪಾಶುರದಲ್ಲಿ ಕೇಶವಾದಿ ನಾಮಗಳು ಬರುತ್ತೆ. 12 ಕೇಶವ, ನಾರಾಯಣ, ಮಾಧವ, ಗೋವಿಂದ, ಕೃಷ್ಣ ಎಲ್ಲ ಬಂದುಬಿಡುತ್ತೆ 12 ನಾಮ. ಇದರಲ್ಲಿ ಸ್ವಾಮಿ ನಮ್ಮಾಳ್ವಾರು ಅಷ್ಟೇ 12, ಅದು ಒಂದರಲ್ಲೇ, ಇನ್ನೆಲ್ಲದರಲ್ಲೂ 11 ಪಾಶುರ ಇರೋದು, 10+1. ಆದರೆ ಇದರಲ್ಲಿ ಮಾತ್ರ ಈ ಪದಕದಲ್ಲಿ 2ನೇ ಇದರಲ್ಲಿ ಶತಕದಲ್ಲಿ ಇದು ಒಂದರಲ್ಲಿ 12 ಪಾಶುರ +1 13 ಫಲಶ್ರುತಿ ಪಾಶುರ, 13 ಪಾಶುರ. ಅಲ್ಲಿ ಪೆರಿಯಾಳ್ವಾರ್ ಅದೇ ಥರ ಬಾ ಕೃಷ್ಣ ಕಿವಿ ಚಿತ್ತಿನಿ ಬಾ ಕೇಶವ ಅಂತ ಕರೀತಾರೆ. ಕೇಶವ ನಾಮವನ್ನು ಹೇಳ್ತಾರೆ, 12 ನಾಮ. ಅದರಂತೆ ಶ್ರೀ ವೈಷ್ಣವರುಗಳಿಗೆ ಈ ಊರ್ಧ್ವ ಪುಂಡ್ರ ತುಂಬ ಮುಖ್ಯ. ಧಾರಣೆ ಮಾಡ್ಕೊಳ್ಬೇಕಾದ್ರೆ ಆ ಜಾಗದಲ್ಲಿ ಅದನ್ನೇ ಸ್ವಾಮಿ ದೇಶಿಕರು ಅವರ ಪ್ರಬಂಧದಲ್ಲಿ, ದೇಶಿಕ ಪ್ರಬಂಧದಲ್ಲಿ ಪನ್ನೀರು ನಾಮಂ ಅಂತಾರೆ ಒಂದು ಪ್ರಬಂಧ. ಅದರಲ್ಲಿ ಯಾವ್ಯಾವ ಕತ್ತಿನಲ್ಲಿ ಎಡಗಡೆ ಇಟ್ಕೋಬೇಕಾದ್ರೇನು, ಬಲಗಡೆ ಇಟ್ಕೋಬೇಕಾದ್ರೇನು, ಇಲ್ಲಿ ಇಟ್ಕೋಬೇಕಾದ್ರೇನು, ಹಿಂದೆ ಇಟ್ಕೋಬೇಕಾದ್ರೆ ಯಾವ ನಾಮ, ಯಾರು ಅಲ್ಲಿ ನಿಮಗೆ ಧ್ಯಾನಕ್ಕೆ ಬರಬೇಕು ಅಂತ ಅದನ್ನು ತೋರಿಸಿ ಒಂದು ಪ್ರಬಂಧವನ್ನು ರಚನೆ ಮಾಡಿದ್ದಾರೆ. ಅದರಿಂದ ಇದಕ್ಕೆಲ್ಲ ಪ್ರಮಾಣ ಉಂಟಲ್ಲ. ಊರ್ಧ್ವ ಪುಂಡ್ರ ತುಂಬ ಮುಖ್ಯವಾದದ್ದು. ಅವರ ಕಲ್ಯಾಣ ಗುಣಗಳು ಆಳ್ವಾರ ಆಚಾರ್ಯರುಗಳಿಗಿದೆ. ಅವರನ್ನು ನಾವು ಅನುಕರಣ ಮಾಡಿ ಅವರ ಉಪದೇಶಗಳನ್ನು ಚೆನ್ನಾಗಿ ತಿಳ್ಕೊಂಡು ನಾವು ಅದರಂತೆ ನಡೆದರೆ ಏನಾಗುತ್ತೆ, ತುಂಬ ಉಪಕಾರವಾಗುತ್ತೆ. ಅದರಿಂದ ಆ ಹಿರಿಮೆ ಅಷ್ಟಿಷ್ಟಲ್ಲ, ಅದನ್ನು ವರ್ಣನೆ ಮಾಡೋಕ್ಕಾಗದೇ ಇರುವಂಥದ್ದು, ಅಪರಿಮಿತವಾದದ್ದು, ಹೇಳೋಕ್ಕಾಗದೇ ಇರುವಂಥದ್ದು. ಅದನ್ನು ತಿಳ್ಕೊಂಬಿಟ್ರೆ ಅವರಿಗೆ ಶುಭ ಉಂಟಾಗುತ್ತೆ. ಮಹಿಮೆ ಅಷ್ಟಿಷ್ಟಲ್ಲ ಅಂತ ತಿಳ್ಕೊಂಡ್ರೆ ಸಾಕಂತ, ಅಪರಿಮಿತ ಅಂತ ತಿಳ್ಕೊಂಡ್ರೆ ಸಾಕು, ಅವರಿಗೇನೆ ವೈಭವ ಉಂಟಾಗುತ್ತೆ ತಿಳ್ಕೊಳ್ಳುವಂಥವರಿಗೆ ಅಂತ. ಅದರಿಂದ ಉಪನಿಷತ್ತುಗಳಲ್ಲಿ ಹೇಳಿರುವಂತೆ ವೇದಗಳ ತಲೆ, ಉಪನಿಷತ್ತು ಅಂದರೆ ವೇದಗಳ ತಲೆ, ಅದು ಹೇಳಿರೋದ್ರಿಂದ ಅದೇ ಪ್ರಮಾಣ. ಉಪನಿಷತ್ತಲ್ಲಿ ಹೇಳಿರೋದ್ರಿಂದ ಊರ್ಧ್ವ ಪುಂಡ್ರಗಳನ್ನು ಧಾರಣೆ ಮಾಡಿಕೊಳ್ಬೇಕು. ಅದು ಪಾದುಕೆಯನ್ನು ನಾವು ಧ್ಯಾನ ಮಾಡಿದರೆ ಎಲ್ಲ ಮಂಗಳಗಳು ಉಂಟಾಗತ್ತೆ. ಅದರಿಂದ ಪಾದುಕೆಯಲ್ಲಿ ಇಟ್ಟರೆ ಇವರೂ ಕೂಡ ಯಾವಾಗಲೂ ಪರಮಾತ್ಮನ ಜೊತೆಯಲ್ಲಿ ನಿತ್ಯ ಸೌಮಂಗಲ್ಯವನ್ನು ಹಾಕ್ಕೊಂಡಿರ್ತಾರೆ ಅಂತಾರೆ. ಪಾದುಕಾದ ಶುಭಪ್ರಣಾದ ಭವತಿ ಶ್ರುತೀನಾಂ ಕಂಠೇಶು ವೈಕುಂಠ ಪತಿಂಬರಾಣ ಪದ್ಮಾಸಿನೂ ನಮ್ಮ ಮಣಿಪಾದರಕ್ಷೆ ಮಾಂಗಲ್ಯ ಸೂತ್ರ ಮಣಿರಶ್ಮಿ. ಮಾಂಗಲ್ಯ ಸೂತ್ರ ಯಾವುದು? ಅವನ ಚಿಹ್ನೆನೇ ಮಾಂಗಲ್ಯ ಸೂತ್ರ. ಆತ್ಮವಿವಾಹ, ಜೀವಾತ್ಮನಿಗೂ ಪರಮಾತ್ಮನಿಗೂ ವಿವಾಹ ಆದಮೇಲೆ ಯಾವುದಪ್ಪ ಮಂಗಳ ಸೂತ್ರ ಅಲ್ಲಿ? ಶುಭಪ್ರಣಾದ, ಶುಭವನ್ನು ಪ್ರಣತಾರ್ಥಿಗಳಿಗೆ ಯಾವಾಗಲೂ ಉಂಟು ಮಾಡುವಂತಹ ಮಂಗಳ ಸೂತ್ರದ ಪಾದುಕಾದಿ ಅಂತ ಸ್ತೋತ್ರ ಮಾಡಿದರು. ಮುಂದೆ ನಿತ್ಯ ಕಲ್ಯಾಣ ವೃದ್ಧಿ ಆಗತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ನಮ್ಮಾಳ್ವಾರು ಆಚಾರ್ಯರ ಸೂಕ್ತಿಗಳೇ ನಮಗೆ ಸೂತ್ರದ, ಮಂಗಳ ಸೂತ್ರದಂತೆ ಮಂಗಳವನ್ನುಂಟು ಮಾಡು. ಅದನ್ನು ಸುಲಭ, ಇದೆಲ್ಲ ಕಷ್ಟ ಅನ್ಕೋಬೋದು ನೀವು. ವೇದಗಳು, ಪುರಾಣಗಳು, ಇತಿಹಾಸಗಳು ಇದನ್ನೆಲ್ಲ ಓದಿ ಅದರಲ್ಲಿರುವಂಥ ಸೂಕ್ಷ್ಮಾರ್ಥಗಳನ್ನು ಎಲ್ಲ ತಿಳ್ಕೊಂಡು ಯಾತಾತ್ಮ ಜ್ಞಾನ ಬರೋದು ಕಷ್ಟ. ಅದರಿಂದ ಆಚಾರ್ಯ ಆಳ್ವಾರು ಏನು ಮಾಡಿದ್ರು, ಎಲ್ಲ ಮುಖ್ಯವಾದಂಥ ಸಾರವತ್ತಮವಾದಂಥ ವಿಷಯವನ್ನೆಲ್ಲ ಸಂಗ್ರಹ ಮಾಡಿ ಸ್ತೋತ್ರ ರೂಪದಲ್ಲಿ ನಮಗೆ ಕೊಟ್ಬಿಟ್ಟಿದ್ದಾರೆ. ಅದರಿಂದ ಸ್ತೋತ್ರ ಹೇಳಿದ್ರೂ ಅದೇ ಪರಮಾನಂದ ಉಂಟಾಗತ್ತೆ, ಅರ್ಥಗಳು ಗೊತ್ತಾಗುತ್ತೆ. ಇದು ಒಂದು ಸ್ತೋತ್ರ ತಾನೆ ಪಾದುಕಾಸ. 5ನೇ ಶ್ಲೋಕ. ವಿಮೃಶ್ಯ ರಂಗೇಂದ್ರ ಪತಿಂಬರಾಯಾಗ ಶ್ರುತೇ ಸ್ಥಿತ ಮೂರ್ಧನಿ ಪಾದುಕೆ ತ್ವಾಂ ಪದ್ನಂತಿ ವೃತ್ತಾಗ ಸಮಗೇ ವಧೂನಾಂ ತ್ವನ್ಮುದ್ರಿತಾನ್ಯಾಭರಣಾನಿ ಮೌಳೌ. ಅದನ್ನೇ ಹೇಳಿ, ಅಲ್ಲಿ ದೇವರ ಆಕೃತಿಯನ್ನು ಹಾಕ್ಕೊಂಡು ಅದನ್ನೇ ಆಭರಣಗಳನ್ನಾಗಿ ಹಾಕ್ಕೊಳ್ತಾರೆ. ಇದು ಅದನ್ನೇ ಮುಂದಕ್ಕೆ ಕಂಟಿನ್ಯೂ ಮಾಡ್ತಾರೆ. ಅಮ್ಮ ಪಾದುಕಾದಿ ವಿವೃದ್ಧಾಗ, ವೃದ್ಧ ಅಂದರೆ ವೃದ್ಧರು, ತುಂಬ ವಯಸ್ಸಾದವರು, ಹಿರಿಯರು. ತ್ವಾಂ ನಿನ್ನನ್ನು ರಂಗೇಂದ್ರ ಪತಿಂಬರಾಯ, ಶ್ರೀರಂಗನಾಥನನ್ನು ಪತಿಯನ್ನಾಗಿ ಆರಿಸಿಕೊಂಡಿರುವಂತಹ
ವರಣ ಮಾಡಿರುವಂತಹ ವರ ಅಲ್ಲ. ಶ್ರುತೇಗೆ ವೇದ ಎನ್ನುವಂತಹ ಸ್ತ್ರೀ ಯಾರನ್ನ ಪತಿಯಾಗಿ ಮಾಡಿಕೊಂಡು ಪರಮಾತ್ಮನನ್ನು. ಪರಮಾತ್ಮನ ವಿಶ್ವಪತಿ, ವೇದಕ್ಕೆ ಮಾತ್ರ ಅಲ್ಲ, ವಿಶ್ವಪತಿ ಜಗತ್ಪತಿ ಪರಮಾತ್ಮ, ಎಲ್ಲರಿಗೂ ಪತಿ. ಎಲ್ಲ ಜೀವಾತ್ಮನು ಸ್ತ್ರೀ ರೂಪವಾದ್ದರಿಂದ ಪರಮಾತ್ಮ ಒಬ್ಬನೇ ಪುರುಷ, ಅವನೇ ಪತಿ. ಶ್ರುತೇಗೆ ವೇದ ಎನ್ನುವಂತಹ ಸಾಧ್ವಿಮಣಿ ಮೂರ್ಧನಿ ತಲೆಯಲ್ಲಿ ಉಪನಿಷತ್ತಿನಲ್ಲಿ ಸ್ಥಿತಾಂ ಇದ್ಬಿಟ್ಟಿದ್ದಾಳೆ, ಇದ್ದಾಳೆ. ವಿಮೃಶ ಯೋಚಿಸಿ, ಸಮಯ ಅಂದರೆ ಮದುವೆಯ ಕಾಲದಲ್ಲಿ, ಸಮಯ ಅಂದರೆ ಆ ಸಮಯದಲ್ಲಿ, ಇದು ಅದೇ ತಾನೇ ಸನ್ನಿವೇಶ. ಈಗ ಮದುವೆ ಆತ್ಮವಿವಾಹ ಅಂತ ಇಟ್ಕೊಳ್ಳಿ, ಪರಮಾತ್ಮನ ಜೊತೆಯಲ್ಲಿ ಕಾಲದಲ್ಲಿ. ವಧೂನಾಂ ಮೌಳವ್, ವಧುವಿನ ತಲೆಯಲ್ಲಿ ತನ್ಮುದ್ರಿತಾನ್, ನಿನ್ನ ಗುರುತುಳ್ಳಂತಹ, ನಿನ್ನ ಗುರುತು ಯಾವುದಿರುತ್ತೋ ಮಾಂಗಲ್ಯ, ಅದರಲ್ಲಿ ಗುರುತದೇ ತಾನೆ ಪರಮಾತ್ಮನ ಪಾದಚಿಹ್ನೆ ತಾನೆ ಮಧ್ಯದಲ್ಲಿ ಊರ್ಧ್ವ ಪುಂಡ್ರ, ಅಂದರೆ ನಾಮದ ಚಿಹ್ನೆ ಇದೆಯೋ ಇಲ್ವೋ, ಆಭರಣಾನಿ ಒಡವೆಗಳನ್ನು ಮಾಂಗಲ್ಯಗಳನ್ನು ಬದ್ದಂತಿ ಕಟ್ತಾರೋ ಅದೇ ಇದು, ಅದನ್ನು ಇಲ್ಲಿ ತಿಳಿಸಿದ್ದಾರೆ. ಸೊ ಅದಕ್ಕೆ ನಮಗೆ ಮಾಂಗಲ್ಯದಲ್ಲಿ ಯಾರ ಚಿಹ್ನೆ ಇದೆ? ಚಿಹ್ನೆ. ಅವರು 12 ಕಡೆನೆಲ್ಲ ಹಾಕ್ಕೊಂಡು ಆ ಪರಮಾತ್ಮ ನನಗೆ ರಕ್ಷಣೆ ಮಾಡ್ತಾ ಇದ್ದಾನೆ 12 ನಾಮದಿಂದ ಅಂತಿದೆ. ಹೆಂಗಸರಿಗೇನು ಹಾಗಾದರೆ? ಹೆಂಗಸರಿಗೆ ತಿರುಮಾಂಗಲ್ಯವೇ ಪರಮಾತ್ಮನ ಪಾದಚಿಹ್ನೆ, ಅದು ಬೇರೆ ಅಲ್ಲ, ಅದು ಯಾವಾಗಲೂ ಕಟ್ಕೊಂಡೇ ಇರಬೇಕಾಗದ್ದು. ಅದಕ್ಕೆ ಕನ್ಯಾ ತಾಳಿ ಅಂತ ಮೊದಲಿಂದಾನು ಹಾಕ್ಕೋಬೇಕು ಅದನ್ನು. ಯಾವಾಗಲೂ ಅದು ಆ ತಾಯಿ ಕೊಡುವಂಥದ್ದು. ಪರಮಾತ್ಮನ ಚಿಹ್ನೆ ಯಾವಾಗಲೂ ರಕ್ಷಕನಾಗಿ ಬೇಕಲ್ಲ, ಕಟ್ಕೊಂಡ್ರೆ ತಪ್ಪೇ ಇಲ್ಲ. ಅದೇ ತಾನೇ ನಮಗೆ ರಕ್ಷಕ. ಊರ್ಧ್ವ ಪುಂಡ್ರ ಮತ್ತೆ ಇದು ಯಾವಾಗ ಇದ್ದೇ ಇರಬೇಕು ಅಂತ ಹೇಳಿದ್ರು. ಅದರಿಂದ ಅದಕ್ಕೆ ನಿನ್ನನ್ನು ಶಿರಸ್ಸಿನಲ್ಲಿ ಇಡ್ತಾರೆ. ಆ ನೊಗವನ್ನು ತಗೊಂಡು ಅದರಲ್ಲಿ ಮಾಂಗಲ್ಯವನ್ನು ಇಟ್ಟು ತಲೆ ಮೇಲೆ ಇಡ್ತಾರೆ. ಪರಮಾತ್ಮನೇ ರಕ್ಷಕ. ಸೊ ಯಾವಾಗಲೂ ಅವನೇ ರಕ್ಷಣೆ ನಮ್ಮನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ ನಾವು ಅದರ ಭಾವನೆಯನ್ನು ಬರೆಸ್ಕೊಳ್ಳೋಕ್ಕೋಸ್ಕರವಾಗಿ ನಾಮನ್ನು ಇಟ್ಕೊಂಡು, ಮಾಂಗಲ್ಯದಲ್ಲೂ ನಾಮವನ್ನು ಇಟ್ಕೊಂಡು ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಅಂತಾರೆ ಅಂತ ಹೇಳ್ತಾರೆ. ಅದೇ ನಮ್ಮಾಳ್ವಾರ್ ಶ್ರೀ ಸೂಕ್ತಿಗಳಲ್ಲಿ ಭಗವಂತನ ಮಹಿಮೆಯನ್ನು ಹಾಡಿದ್ದಾರೆ. ಅದರಂತೆಯೇ ಭಗವಂತನನ್ನು ಅನುಸಂಧಾನ ಮಾಡೋರಿಗೆ ನಿತ್ಯ ಕಲ್ಯಾಣ ಉಂಟಾಗತ್ತೆ, ಅವರಿಗೆ ಯಾವ ಒಂದು ಕಷ್ಟವೂ ಇರೋದಿಲ್ಲ ಅಂತ ಅದನ್ನು ತಿಳಿದವರಿಗೆ ಶುಭಗಳು. ಅದರಿಂದ ಎಲ್ಲನೂ ಶುಭ. ಆದಿದ್ದೆಲ್ಲ ಒಳಿತೇ ಆಯಿ. ಯಾಕೆಂದರೆ ಪರಮಾತ್ಮನ ನಾಮ ಸಂಕೀರ್ತನೆ ಬಾಯಲ್ಲಿ ಬರ್ತಾ ಇದ್ದರೆ ಎಲ್ಲ ಬಾಯಲ್ಲಿ ಒಳ್ಳೆಯದು ತಾನೇ ಬರುತ್ತೆ, ಕೆಟ್ಟದ್ದು ಬರೋದಿಲ್ಲ ಯಾವಾಗ. ಅದರಿಂದ ಯಾರೂ ಶಾಪ ಕೊಡೋದಿಲ್ಲ. ಅದರಿಂದ ಅವ್ರ ಜೊತೆಯಲ್ಲೇ ಇದ್ಬಿಡ್ಬೋದು ಅಲ್ವ, ಒಳ್ಳೊಳ್ಳೆ ಮಾತುಗಳು. ಅದರಿಂದ ಸಾಧು ಸಂಗಮ, ಸಾಧುಗಳ ಜೊತೆ ಅವರ ಇದೇನೆ ನಮಗೆ ಒಳ್ಳೆಯ ಕಾಲಕ್ಷೇಪ ಆಗುತ್ತೆ. ಇಲ್ಲ ಅಂದರೆ ಎಲ್ಲೆಲ್ಲೋ ಹೋಗುತ್ತೆ, ಮನಸ್ಸು ಏನೋ ಚಿಂತನೆ ಮಾಡುತ್ತೆ, ಆ ವಿಷಯದಲ್ಲಿ ಮುಳುಗಿ ಹೋಗುತ್ತೆ, ಅದರಂತೇನೆ ನಡ್ಕೊಂಡು ಬಿಡುವಂತೇನೋ ಆಗಿಬಿಡುತ್ತೆ ಅಲ್ವಾ. ಅವ್ರ ಜೊತೆ ಇದ್ದರೆ ಸಹವಾಸ ದೋಷ ಅಂತಾರಲ್ಲ, ಆದರೆ ಸೊ ಒಳ್ಳೆಯ ಸಹವಾಸವನ್ನು ನಾವು ಮಾಡಿದರೆ ಒಳ್ಳೆಯದಾಗುತ್ತೆ, ಮಂಗಳವಾಗುತ್ತೆ. ಅದರಿಂದ ಜೊತೆಯಲ್ಲಿ ಯಾರನ್ನ ಇಟ್ಕೊಳ್ಳಿ, ಪಾದುಕಾದೇವಿಯನ್ನು ತಲೆ ಮೇಲೆ ಇಟ್ಕೊಂಡೇ ಇರಿ ಯಾವಾಗಲೂ ಅಂತ, ಅಂದರೆ ಭಾವನೆ. ಒಂದು ಸತಿ ಇಟ್ಟಿದ್ದಾರೆ, ಇವಾಗೇನಾಯಿತು? ಮಾಂಗಲ್ಯ ಸೂತ್ರ ಅದೇ. ವಹಂತಿರಂಗೇಶ್ವರ 786 ವಹಂತಿರಂಗೇಶ್ವರ ಪಾದರಕ್ಷೆ ದೀರ್ಘಾಯುಷಾಂ ದರ್ಶಿತ ಭಕ್ತಿ ಬಂದಾಗ ಆಶಾದಿಪಾನಾಂ ಅವರೋಧನಾರ್ಯಗ ತ್ವನ್ಮುದ್ರಿಕಾ ಮಂಗಳ ಹೇಮಸೂತ್ರೈ. ಹೇಮಸೂತ್ರ ಚಿನ್ನದ ಸೂತ್ರ, ಅದರಲ್ಲಿ ಏನು ಕಟ್ಕೊಡ್ತೀರಾ? ಚರಡಿನಲ್ಲಿ ಚರಡು ಅಂದರೆ ಮಂಜೆ ನೂಲು, ಅದರಲ್ಲಿ ಚರಡಿನಲ್ಲಿ ಮಾಂಗಲ್ಯ ತಾನೇ ಕಟ್ಟೋದು. ಅದನ್ನೇ ಒಬ್ಬೊಬ್ಬಳಿಗೆ ಒಂದೊಂದು ದೇವತೆ ಪತಿ. ನಮಗಿರೋ ಅಂಥ ಎಲ್ಲ ಕರಣಗಳಿಗೆ ಇದಕ್ಕೆ ಎಲ್ಲದಕ್ಕೂ ಒಂದೊಂದು ದೇವತೆ. ಆ ದೇವತೆಗೆ ಪತ್ನಿ ಉಂಟು. ಆ ದೇವತೆಗೆ ಪತಿ ಅಂತಲೂ ಹೇಳಿದೆ. ಈಗ ದಿಕ್ಕುಗಳಿಗೂ ಅಷ್ಟೇ, ಪೂರ್ವಾದಿ ದಿಕ್ಕುಗಳಿಗೆ ಇಂದ್ರಾದಿ ದೇವತೆಗಳು ಕ್ರಮವಾಗಿ ಅಧಿಪತಿಗಳು. ಆ ದೇವತೆಗಳಿಗೆ ಒಬ್ಬೊಬ್ಬ ರಮಣಿಗಳು ಉಂಟು, ಅವರವರ ಜೊತೆಯಲ್ಲಿ ಪತ್ನಿಗಳು ಉಂಟು. ಅದರಿಂದ ಇವರಿಬ್ಬರು ಜೊತೆಯಲ್ಲೇ ಇರ್ತಾರೋ ಇಲ್ವೋ ಯಾವಾಗಲೂ. ಅದರಿಂದ ಅವ್ರು ಹೇಳ್ತಾರೆ, ಅವರೆಲ್ಲ ಯಾವಾಗಲೂ ಜೊತೆಯಲ್ಲೇ ಇದ್ದು ಮಂಗಳವನ್ನು ಉಂಟು ಮಾಡಬೇಕಲ್ಲ ಪೂರ್ತಿ ಪ್ರಪಂಚಕ್ಕೆ.
ಅದಕ್ಕೆ ಯಾವಾಗಲೂ ಇರಲಿ, ಬಾಳಿ ಲೋಕದಲ್ಲಿ ಯಾವಾಗಲೂ ಬೆಳಕನ್ನು ಉಂಟು ಮಾಡಿ, ಮಂಗಳನ್ನು ಉಂಟು ಮಾಡಿ, ಎಲ್ಲರನ್ನೂ ಸಂತೋಷವಾಗಿಡಲಿ ಈ ದೇವತೆಗಳೆಲ್ಲ ಅಂತ ಹೇಳಿ. ಮುಖ್ಯ ಕಾರಣ ಯಾತಕ್ಕೆ ಅಂತ ಕೇಳಿದ್ರೆ, ಪಾದುಕೆ ನಿನ್ನಂತೆ ಇರುವ ಗುರುತಿನ ಮಾಂಗಲ್ಯವನ್ನು ಧರಿಸ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಪಾದುಕಾದೇವಿಯಂತೆ ಇರುವಂಥ ಅದಕ್ಕೋಸ್ಕರ ಮಾಂಗಲ್ಯದಲ್ಲಿ ಯಾಕೆ ಇದು ಚಿಹ್ನೆ. ಇನ್ನು ಎರಡೂ ಇದೆಯಲ್ಲ, ಶಂಖಚಕ್ರನೂ ಇದೆ. ಹಾಗಾದರೆ ಅದು ಪರಮಾತ್ಮನ ಇದು ಚಿಹ್ನೆ, ವಿಶೇಷಣ ಲಕ್ಷಣ, ಸ್ವರೂಪ ನಿರೂಪಕ ಲಕ್ಷಣ ಅದು. ಅದರಿಂದ ಅದನ್ನು ಇಟ್ಕೊಂಡಿರೋದು ಏನಕ್ಕೆ, ಭಗವಂತ ಯಾವಾಗಲೂ ಜೊತೆಯಲ್ಲಿ ಇದ್ದಾನೆ ಅಂತ. ನಾವೇನು ಮಾಡ್ತೀವಿ ಅದನ್ನು ಏನೋ ಅಂದ್ಕೊಂಡ್ಬಿಟ್ಟಿದ್ದೀವಿ ಅಲ್ವ. ನಿಜವಾಗ್ಲೂ ಯಾವಾಗಲೂ ಇರಬೇಕದು, ಸತ್ತ ಕಾಲ ಯಾವತ್ತೂ ತೆಗೆಯೋಂಗೆ ಇಲ್ಲ. ತ್ರಿಲೋಕಿ ಅಂತ ಹೇಳಿಬಿಟ್ಟು ಇದರಲ್ಲಿ ಮಾಂಗಲ್ಯವನ್ನು ಧರಿಸುವುದರಿಂದಲೇ ಅಲ್ವಾ ಅವರು ಮಂಗಳವನ್ನು ಉಂಟು ಮಾಡ್ತಾ ಇದ್ದಾರೆ, ಶುಭವನ್ನು ಉಂಟು ಮಾಡ್ತಾ ಇದ್ದಾರೆ, ಎಲ್ಲ ಪ್ರಪಂಚವನ್ನೇ ರಕ್ಷಣೆ ಮಾಡ್ತಾ ಇದ್ದಾರೆ ಪರಮಾತ್ಮನ ಅನುಗ್ರಹದಿಂದ. ಅವನ ಪಾದುಕೆಯನ್ನು ಧಾರಣೆ ಮಾಡಿಕೊಂಡು, ಹೇ ರಂಗೇಶ್ವರ ಪಾದರಕ್ಷೆ ದೀರ್ಘಾಯುಷ, ಬಹಳ ಕಾಲ ಆಯುಸ್ಸು ತುಂಬ ಇರಬೇಕಲ್ಲ, ಬದುಕಿರುವಂತಹ ಆಶಾದಿಪಾನ, ದಿಕ್ಕುಗಳಿಗೆ ಅಧಿಪತಿಗಳು ಆಗಿರುವಂಥವರು ಮೊದಲಾದವರ ಅವರೋಧ ನಾರ್ಯ, ಅವರೋಧ ನಾರ್ಯ ಅಂದರೆ ಪತ್ನಿಗಳು, ಅವರಿಗೆ ಕೈಕರ್ಯ ಮಾಡುವಂತಹ ಸ್ತ್ರೀಯರು. ದರ್ಶಿತ ಭಕ್ತಿ ಬಂದಾಗ ಅವರು ತುಂಬ ಭಕ್ತಿ ಅಂತೆ ಪರಮಾತ್ಮನ ಮೇಲೆ. ಅವರೇನು ಮಾಡ್ತಾರೆ, ಅದಕ್ಕೆ ತಾನೇ ಹೆಂಗಸರಿಗೆ ಭಕ್ತಿ ಜಾಸ್ತಿ. ಆದರೆ ಹೆಂಗಸರು ಭಕ್ತಿನ ತೋರಿಸ್ಕೊಳ್ತಾರೆ, ಗಂಡಸರು ತೋರಿಸ್ಕೊಳ್ಳೋದು, ಅವ್ರಿಗೂ ಭಕ್ತಿ ಇಲ್ಲ ಅಂತ. ಹೆಚ್ಚು ಭಕ್ತಿಯನ್ನು ತೋರಿಸಿ ಮಂಗಳ ಹೇಮಸೂತ್ರೈ, ಚಿನ್ನದಿಂದ ಮಾಡಿದಂತಹ ಮಾಂಗಲ್ಯದ ದಾರದಲ್ಲಿ ಸರಗಳಿಂದ ಅದನ್ನು ತ್ವನ್ಮುದ್ರಿಕಾ ಅದರೊಳಗೆ ಹಾಕ್ಕೊಂಡು ತೋರಿಸ್ಕೊಳ್ತಾರೆ, ನಾವು ತುಂಬ ಭಕ್ತಿ ಉಂಟು ವಗಂತಿ ಧರಿಸಿಕೊಂಡಿರ್ತಾರೆ. ಅದರಿಂದ ಇದನ್ನೇ ಅವತ್ತು ಎಕ್ಸಾಂಪಲ್ ಕೊಟ್ಟಿದ್ದು. ಅಂದರೆ ಯಾವಾಗಲೂ ಇರಲೇಬೇಕು ಅಂತ ತೆಗೆಯುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅದು ಇವರೆಲ್ಲ ಕೊಡುವಂಥ ಚಿಹ್ನೆ ಅಲ್ಲ, ಸಾಕ್ಷಾತ್ ಪಾದುಕಾದೇವಿ ಚಿಹ್ನೆ. ಆದ್ದರಿಂದ ಅದನ್ನು ತೋರಿಸಿದ್ದಾರೆ ಸ್ವಾಮಿ ದೇಶಿಗಳು ಈ ಶ್ಲೋಕದಲ್ಲಿ. ವ್ಯೂಹ ಕ್ರಮೇಣ ಪ್ರಥಿತಾರಮಗ್ರೆ ಸಂದರ್ಶಯಂತಿ ಮಣಿಪಾದುಕೆ ತ್ವಂ ಪಾತುಂ ತ್ರಿಲೋಕೀಂ ಪದಪದ್ಮವಾಜಂ ಸೌದರ್ಶಿನೀಂ ಶಕ್ತಿಮವೈಮಿ ಶೌರೇ. ಮಣಿಪಾದುಕೆ ಅಮ್ಮ ರತ್ನಮಯ ಪಾದುಕಾದೇವಿಯೇ. ಈಗ ಇದರಲ್ಲಿ ಏನು ಹೇಳ್ತಾರೆ, ಪರಮಾತ್ಮನಿಗೆ 4 ರೂಪ ಉಂಟು ಅಂತೀವಿ ನಾವು. ವ್ಯೂಹರೂಪ, ವ್ಯೂಹರೂಪದಲ್ಲಿ ಪರವಾಸುದೇವನಾದ ಪರಮಾತ್ಮ ವೈಕುಂಠಪತಿ 4 ರೂಪವನ್ನು ಹಾಕೊಂಡು, ಹೇಗೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ 4 ರೂಪ. ಇದು ಪ್ರಸಿದ್ಧ ಪರಮಾತ್ಮನ ವ್ಯೂಹರೂಪ. ಅಂತಹ ದೇವರನ್ನು ಸಂದರ್ಶಯಂತಿ, ನೀನು ನಮಗೆ ದರ್ಶನ ಮಾಡಿಸ್ತೀಯ. ಅವನಿವಾಗ ಹೇಗೆ ಬಂದಿದ್ದಾನೆ, ಆ ವ್ಯೂಹರೂಪದಲ್ಲಿರುವಂಥ ಭಗವಂತನೇ ಈಗ ಶ್ರೀರಂಗ ಕ್ಷೇತ್ರದಲ್ಲಿ ಕಾವೇರಿ ಮಧ್ಯದಲ್ಲಿ ರಂಗನಾಥನ ರೂಪದಲ್ಲಿ ಅವನು ಬಂದು ಬಿಜ ಮಾಡಿಸಿ ಎಲ್ಲ ಲೋಕದಲ್ಲಿರುವಂಥವರಿಗೆಲ್ಲ ದರ್ಶನವನ್ನು ಕೊಟ್ಟು ಅವರನ್ನು ಉದ್ಧಾರ ಮಾಡಬೇಕು ಅಂತ ಅವನ ಇಚ್ಛೆ. ಅದರಿಂದ ಅದನ್ನು ವ್ಯಕ್ತಪಡಿಸ್ಬೇಕಲ್ಲ ನಮ್ಮ ಪರಮಾತ್ಮರು. ಅದಕ್ಕೋಸ್ಕರ ಅಂತಾರೆ ಇಲ್ಲಿ. ಅದಕ್ಕೋಸ್ಕರ ನೀನು ನಿನ್ನನ್ನು ಹಾಕ್ಕೊಂಡು ಬರೋದೇ ಅದಕ್ಕೋಸ್ಕರ. ನೀನು ಭಗವಂತನ ಪಾದಗಳನ್ನು ಹೊಂದಿಬಿಟ್ಟಿದ್ಯಾ. ನೀನು ಸದಾ ನಿನ್ನಲ್ಲಿ ಅವನು ನೆಲೆಸಿರ್ತಾನೆ. ನಿನ್ನನ್ನು ನೋಡಿದರೆ ಹೇಗೆ ಕಾಣಿಸ್ತೀಯ ಗೊತ್ತಾ, ಸುದರ್ಶನ ಯಂತ್ರದಂತೆ ಕಾಣಿಸ್ತೀಯ. ಸುದರ್ಶನ ಪರಮಾತ್ಮ ಯಾಕೆ ಸುದರ್ಶನ ಎಲ್ಲ ಇಟ್ಕೊಂಡಿದ್ದಾನೆ, ಆಭರಣಗಳ, ಅದು ಆಯುಧಗಳು. ಭಕ್ತರಿಗೆ ಆಭರಣ, ಶತ್ರುಗಳಿಗೆ ಆಯುಧ ದಂತ. ಅದರಿಂದ ಆ ನೀನೇನು ಮಾಡ್ತೀಯ, ಯಂತ್ರದಂತೆ ನನಗೆ ಕಾಣಿಸ್ತೀಯ. ಆ ಸುದರ್ಶನ ಯಂತ್ರವನ್ನು ಬರೆದು ತೋರಿಸಿ ಲೋಕಕ್ಕೆಲ್ಲ ನೀನು ಉಪದೇಶ ಮಾಡ್ತೀಯಾ. ನಿಮ್ಮನ್ನು ಕಾಪಾಡೋಕ್ಕೋಸ್ಕರವಾಗಿ ನಾನು ಸುದರ್ಶನ ಚಕ್ರವಾಗಿ ಬಂದಿದ್ದೀನಿ, ಹಿಡ್ಕೊಂಡಿದ್ದಾನೆ ಪರಮಾತ್ಮ, ನನ್ನ ಕರ್ಕೊಂಡು ಬಂದಿದ್ದೀನಿ. ಅವರ ಸುದರ್ಶನ ಚಕ್ರ ಹಿಡ್ಕೊಂಡಿದ್ದಾನೆ, ಎಲ್ಲರನ್ನು ರಕ್ಷಣೆಗೋಸ್ಕರವಾಗಿ ಅದನ್ನು ಧಾರಣೆ ಮಾಡಿಕೊಂಡಿದ್ದಾನೆ ಅಂತ. ಕೈಯಲ್ಲಿ ಧಾರಣೆ ಮಾಡ್ಕೊಂಡಿರೋದಲ್ಲ, ಪಾದುಕಾ ರೂಪದಲ್ಲಿ ನೀನು ಅದನ್ನು ತೋರಿಸಿ ಅವರಿಗೆ ಆಶ್ವಾಸನೆಯನ್ನು ಉಂಟು ಮಾಡ್ತೀಯಾ ಅಂತ ಹೇಳ್ತಾರೆ. ಇದರಲ್ಲಿ ವ್ಯಕ್ತಪಡಿಸ್ತೀಯ ಭಗವಂತನ ಪಾದಗಳನ್ನು ತೋರಿಸಿ, ಸುದರ್ಶನ ಚಕ್ರದಂತೆ ಇದೆ ನೋಡಿ ಮೂರ್ತಿ ಅಂತ. ಯಾತಕ್ಕೆ ಪರಮಾತ್ಮ ಮನಸ್ಸಿನಲ್ಲಿ ಏನು ಚಿಂತನೆ ಮಾಡೋಕ್ಕೆ ಮುಂಚೆನೇ ವಿರೋಧಿಗಳು, ಶತ್ರುಗಳು ಬಂದಾಗ ಸುದರ್ಶನ ಮೊದಲೇ ಹೊಟ್ಟೋಗ್ಬಿಡ್ತಾನೆ. ಪರಮಾತ್ಮ
ಸಂಕಲ್ಪ ಮಾಡ್ತಾ ಇದ್ದಂಗೆ ಅವನು ಆಗಲೇ ಕೆಲಸವನ್ನು ಮುಗಿಸ್ಕೊಂಡು ಬರ್ತಾನೆ. ಅದರಿಂದ ಇವಾಗ ಏನು ಅನ್ಕೋಬೇಕು ನಾವು, ಎಲ್ಲ ದೇವರನ್ನು ಸಂದರ್ಶನ ಮಾಡಿದಂತೆ ಆಗುತ್ತೆ ನಿನ್ನನ್ನು ನೋಡಿದಲ್ಲಿ. ಪರಮಾತ್ಮ ಬೇರೆ ಬೇರೆ ರೂಪದಲ್ಲಿ ಇದ್ದಾನಲ್ಲ, ಪ್ರತ್ಯುಮ್ನ, ಅನಿರುದ್ಧ, ಸಂಕರ್ಷಣ, ವಾಸುದೇವ, ಪರವಾಸುದೇವ ಅಂತ, ಅದೆಲ್ಲವೂ ಕೂಡ ನಿನ್ನಲ್ಲೇ ನಾವು ಕಾಣ್ಬೋದು. ಯಾಕಂದರೆ ಸುದರ್ಶನ ಚಕ್ರವೇ ಅವನಿಗೆ ವಿಶೇಷ ಲಕ್ಷ್ಯ. ಚಕ್ರದಂತೆ ಇದೆಯಾ ನೀವು, ಸೊ ಚಕ್ರ ಎಲ್ಲಿದೆಯೋ ಅಲ್ಲಿ ಪರಮಾತ್ಮ ಅಂತ ತಿಳ್ಕೊಂಡು, ಅಂತಹ ಶಕ್ತಿ ಅದಕ್ಕೆ ಉಂಟು. ನಾವು ಎದುರಿಗೆ ಆ ಮೂರ್ತಿ ಬಂದು ನಿಲ್ಲುತ್ತೆ ಅಂತ ಅಂದರೆ ಅರ್ಥ. ಆಳ್ವಾರು ಆಚಾರ್ಯರುಗಳು ಎಲ್ಲ ಕಡೆಯಲ್ಲೂ ಇರ್ತಾರೆ. ಒಂದೊಂದು ದೇವರನ್ನು ನೆನೆದರೆ ಆ ದೇವರನ್ನು ನಾವು ಸಂದರ್ಶನ ಮಾಡಿ. ನರಸಿಂಹ ಅಂದ ತಕ್ಷಣ ನಮಗೆ ಒಂದು ರೂಪ, ರಾಮ ಅಂದರೆ ಒಂದು ರೂಪ, ಕೃಷ್ಣ ಅಂದರೆ ಒಂದು ರೂಪ, ಆಳ್ವಾರುಗಳಂದರೆ ಬೇರೆ, ಆಚಾರ್ಯರಂದ್ರೇ ನಮಗೆ ಅವರವರೇ ಜ್ಞಾಪಕಕ್ಕೆ ಬರ್ತಾರೆ. ಅದರಿಂದ ಏನು ಸಿದ್ಧಿ ಆಗಬೇಕು, ಯಾವುದರಿಂದ ನಮಗೆ ಆ ದೇವರ ರೂಪ ಕಣ್ಣು ಮುಂದೆ ಬರುತ್ತೆ ಅಂದರೆ ನಮಗೆ ತಿಳಿಸಿಕೊಟ್ಟಿರುವುದು ನಮ್ಮ ಆಚಾರ್ಯರ ಅನುಗ್ರಹದಿಂದ ಮಾತ್ರ. ಅವರು ಸಂಕಲ್ಪ ಮಾಡಿದರೆ ಮಾತ್ರ ನಮಗೆ ಪರಮಾತ್ಮನ ಸ್ವರೂಪ ಜ್ಞಾಪಕಕ್ಕೆ ಬರುತ್ತೆ ವಿನ ಇಲ್ಲ ಅಂದರೆ ಬರುತ್ತೆ. ಆದರೆ ಇಲ್ಲೇನು ಹೇಳ್ತಾರೆ, ಸುದರ್ಶನ ಮಂತ್ರ ಸಿದ್ಧಿ ಆದರೆ, ಸೊ ಸುದರ್ಶನ ಮಂತ್ರ ನಮಗೆ ಸಿದ್ಧಿ ಆಗಬೇಕಾದ್ರೆ ಯಾರ ಕಾರಣ? ಆಚಾರ್ಯರು ತಾನೇ ಕೊಡಬೇಕು. ಯಾವ ಮಂತ್ರ ಬೇಕಾದರೂ ಉಪದೇಶ ಇಲ್ಲದೆ ಮಂತ್ರ ಸಿದ್ಧಿ ಆಗೋದಿಲ್ಲ. ಅದು ಬರೀ ನಾಮ ಆಗುತ್ತೆ ವಿನಃ ಮಂತ್ರ ಆಗೋದಿಲ್ಲ. ಅದರಿಂದ ಮಂತ್ರ ಉಪದೇಶ ಆಗಬೇಕು. ಉಪದೇಶ ಮಾಡಿದಂಥ ಆಚಾರ್ಯರನ್ನು ನೆನೆಸ್ಕೋಬೇಕು. ಅವರು ಮನಸ್ಸು ಮಾಡಿಬಿಟ್ರೆ ನಮಗೆ ಎಲ್ಲ ಪರಮಾತ್ಮರುಗಳು ಹಾಗಾಗಿ ಕಣ್ಣು ಮುಂದೆ ಬರಬೇಕು. ಆ ದೇವರನ್ನು ನೆನೆಸ್ಕೊಂಡ ತಕ್ಷಣ ಎದುರುಗಡೆ ಆ ಮೂರ್ತಿ ಬಂದು ನಿಲ್ಲಬೇಕು. ಅದಕ್ಕೆ ಕಷ್ಟಪಡಬೇಕಾ? ಆಚಾರ್ಯ ಕೃಪೆಗೆ ಪಾತ್ರ ಆಗಬೇಕು. ಆಚಾರ್ಯ ಪಾದುಕೆಯೂ ಆಚಾರ್ಯ ರೂಪ ಅಲ್ವಾ. ಆದ್ದರಿಂದ ಆಚಾರ್ಯರುಗಳನ್ನು ಸಂದರ್ಶಿಸಿದರೆ ಸಮಸ್ತ ದೇವರನ್ನು ಸಂದರ್ಶಿಸಿದಂತೆ. ಅಷ್ಟೆ, ನಿಂತ್ಕೋಬೇಕು ಅನ್ನೋದೇನು ಎಲ್ಲ ಅದು ಆಚಾರ್ಯ ದೇವೋಭವ. ಅದನ್ನು ನಮಗೆ ಭಾವನೆ ಬರಬೇಕಲ್ಲ, ಎಲ್ಲವೂ ಭಾವನಾಪೂರ್ವಕವಾಗಿಯೇ ನಮಗೆ ಪರಮಾತ್ಮನ ದರ್ಶನ. ಹೀಗೆ ಇದವಿತ್ತಮ್ ಅಂತ ಇಲ್ಲಿ ತೋರ್ಸಕ್ಕೆ ಸರ್. ವೈಯಕ್ತಿಕವಾಗಿ ಅವರವರಿಗೆ ಯಾರ ಮೇಲೆ ಪ್ರೀತಿ ಇರುತ್ತೋ ಅವರೇನೇ ದೇವರು. ಸಾಮಾನ್ಯರನ್ನೇ ಹಾಗಾದರೆ ಪ್ರೀತಿ ಮಾಡಿದರೆ ದೇವರ, ನೀವು ದೇವರು ಅಂತ ಅಂದ್ಕೊಂಡ್ರೆ ಅದು ಅವರು ಒಳಗಿರುವಂಥ ದೇವರು ಅಂದ್ಕೊಂಡ್ರೆ ಅದೇ ತಾನೇ ರೂಪ. ಅದರಿಂದ ಅದನ್ನು ಹೇಳ್ತಾರೆ, ಸಂದರ್ಶಿಸಿ ಆನಂದ ಪಡುವಂತೆ ಆಗತ್ತೆ ಅಂತ. ಸುದರ್ಶನನ ಅನುಗ್ರಹ, ಪಾದುಕೆ ಅನುಗ್ರಹ, ಆಚಾರ್ಯರ ಅನುಗ್ರಹ. ಪರಮಾತ್ಮ ಅವನ ಪರಿಚ್ಛದರು, ಅವರ ಕೆಳಗಡೆ ಇರುವಂತಹ ಆಳ್ವಾರ ಆಚಾರ್ಯರುಗಳು, ಅವರಿಗೆ ಸಂಪ್ರದಾಯದಲ್ಲಿ ಬರುವಂಥ ನಮ್ಮ ಸ್ವಾಚಾರ್ಯರವರೆಗೂ ಇದನ್ನು. ಸೊ ಸ್ವಾಚಾರ್ಯರನ್ನು ನೋಡಿದರೆ ಎಲ್ಲರೂ ಬರುವಂತೆ, ಲಕ್ಷ್ಮೀನಾಥ ಸಮಾರಂಭ ಅಂತ ಎಲ್ಲರೂ ಅಲ್ಲಿ ಬರುವಂತೆ. ಪಾದುಕಾದೇವಿಯನ್ನು ನೋಡಿದ ತಕ್ಷಣ ಎಲ್ಲ ಜ್ಞಾಪಕಕ್ಕೆ ಬರಬೇಕು ಅಂತ ಅವಳು ಬರೆಸ್ತಾಳೆ. ಅದು ಯಾರು ಬರೆಸ್ತಾರೆ? ನಾವು ಮಾಡ್ಕೊಳ್ಳೋಕ್ಕಾಗತ್ತಾ? ಇಲ್ಲ. ಆದರೆ ನಮಗೆ ಭಾವನೆ ಬೇಕು, ಭಕ್ತಿ ಬೇಕು. ಭಕ್ತಿ ಭಾವನೆ ಇಲ್ಲದಿದ್ದರೆ ಇಲ್ಲ. ಬದ್ದಾಸಿಕಾ ಕನಕ ಪಂಕಜ ಕರ್ಣಿಕಾಯ ಮಧ್ಯೆ ಕೃಶಾ ಮುರರಿಪೋರ್ಮಣಿಪಾದುಕೆ ತ್ವಂ ಸಂದೃಶ್ಯಸೆ ಸರಸಿಜಾಸನಯ ಗೃಹೀತಂ ರೂಪಾಂತರಂ ಕಿಮಪಿ ರಂಗ ವಿಕಾರ ಯೋಗ್ಯಂ. ರೂಪಾಂತರಂ, ಬೇರೆ ಬೇರೆ ರೂಪಗಳನ್ನು ಮಾಡಿಕೊಳ್ಳುವಂಥವಳು. ಮುರರಿಪೋಗೋ, ಮುರಾಸುರರನ್ನು ಸಂಹಾರ ಮಾಡಿದಂತಹ ಮುರಾರಿಯಾದಂಥ ಪರಮಾತ್ಮ, ಅವನ ಪಾದವನ್ನು ರಕ್ಷಣೆ ಮಾಡುವಂಥ ಮಣಿಪಾದುಕೆಯೇ. ಕನಕ ಪಂಕಜ ಕರ್ಣಿಕಾಯ, ಚಿನ್ನದ ಪಂಕಜ, ಪಂಕಜ ಅಂದರೆ ತಾವರೆ, ಚಿನ್ನದ ತಾವರೆಯ ಮಧ್ಯದಲ್ಲಿರುವಂಥ ಕರ್ಣಿಕೆ, ಅಲ್ಲಿ ಮಧ್ಯೆ ಇರುತ್ತಲ್ಲ ಅದು. ಬತ್ತಾಸಿಕ ಕಾಯ ಅಂತ ಕರೀತಾರೆ ಅದನ್ನು. ಅದಕ್ಕೆ ಬೇಕಾಗಿರುವಂಥ ಅಲ್ಲಿಂದ ತಾನೇ ಬೀಜಗಳೆಲ್ಲ ಹುಟ್ಟುವಂಥ. ಬದ್ದಾಸಿಕ ಮಾಡಲ್ಪಟ್ಟ ಮಧ್ಯ ಒಂದು ಕರ್ಣಿಕೆಯಂತೆ ಮಾಡಿಬಿಟ್ಟಿದ್ದಾರಂತೆ. ಎಲ್ಲಿ? ಭಗವಂತನ ಪಾದುಕಾದೇವಿಯರ ಮಧ್ಯದಲ್ಲಿ ಕರ್ಣಿಕಾಯ, ಮಧ್ಯದಲ್ಲಿ ಕೃಶ ಅಂದರೆ ಬಡವಾಗೋದು, ಅಂದರೆ ಸಣ್ಣಕ್ಕಾಗುತ್ತೆ. ಕೃಶ ಹಿಂಗಿರುತ್ತಲ್ವ ಪಾದ, ಮಧ್ಯದಲ್ಲಿ ಸಣ್ಣಕ್ಕೆ. ತ್ವಂ ನೀನು, ಬಡವಾಗಿರುವಂಥ ನೀನು.
ಯಾತಕ್ಕೆ ಬಡವಾಗಿದೆ ಅನ್ನೋದನ್ನು ಹೇಳ್ತಾರೆ. ಸರಸಿಜಾಸನೆಯ ಮಹಾಲಕ್ಷ್ಮಿ, ಸರಸಿಜಾಸನದಲ್ಲಿ ಯಾರಿರೋದು? ಮಹಾಲಕ್ಷ್ಮಿ. ಮಹಾಲಕ್ಷ್ಮಿಯಿಂದ ಗೃಹೀತಂ ಹೊಂದಲ್ಪಟ್ಟಿರುವಂತಹ ರಂಗ, ಶ್ರೀರಂಗದಲ್ಲಿ ವಿಹಾರ ಯೋಗ್ಯಂ, ಸಂಚಾರ ಮಾಡೋಕ್ಕೆ ತಕ್ಕದಾಗಿರುವಂತಹ ಕಿಮಪಿ, ಇಷ್ಟೇ ಉತ್ತಮವಾದದ್ದು, ಇಷ್ಟೇ ವೈಭವವುಳ್ಳಂಥದ್ದು ಅಂತ ಹೇಳಕ್ಕೆ ಆಗದೆ ಇರುವಂತಹ ಅಪರಿಮಿತವಾದ ರೂಪಾಂತರಂ ಸಂದೃಶಸಿ. ನೀನು ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ಕೊಳ್ತೀಯ ಅಲ್ವಾ? ಒಂದು ಸತಿ ಕೃಶವಾಗಿ ಕಾಣಿಸ್ಕೊಳ್ತೀಯ, ಒಂದು ಸತಿ ಉಬ್ಬಿದಂತೆ ಕಾಣಿಸ್ತೀಯ. ಆದರೆ ಚಿನ್ನದ ಕಮಲ ಪುಷ್ಪದ ಮಧ್ಯಭಾಗದಲ್ಲಿ ಇರುವಂತೆ ನೀನು ಇದೆಯಾ. ಎರಡೂ ಕಡೆಗಳಲ್ಲೂ ಸ್ವಲ್ಪ ಅಗಲ ಇದೆ, ಮಧ್ಯದಲ್ಲಿ ಕೃಶಮ. ಅದರಿಂದ ಹಂಗನ್ನಿಸ್ತಂತೆ. ನಿನ್ನನ್ನು ನೋಡಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಚಿನ್ನದ ಕಮಲದ ಮಧ್ಯದಲ್ಲಿ ಕುಳಿತುಕೊಂಡು ಸಂಚಾರ ವಿನೋದವನ್ನು ನಾನು ಅನುಭವಿಸಬೇಕು, ನೋಡಬೇಕು. ವಿಹಾರ ಲೀಲಾ, ರಂಗನಾಥನ ವಿಹಾರ ಲೀಲೆಯಲ್ಲಿ ನಾನು ಬರಬೇಕು ಅಂಥೇಳಿ, ಓಹೋ, ಅದಕ್ಕೋಸ್ಕರ ಪಾದುಕಾರೂಪವನ್ನು ಪಡ್ಕೊಂಡು ಶ್ರೀರಂಗನಾಥನಲ್ಲಿ ಬಂದು ವಿಹಾರ ಮಾಡ್ತಾ ಇದ್ದಾಳೇನೋ ಅಂತ ಇಲ್ಲಿ ಸ್ವಾಮಿ ದೇಶಿಕರ ಭಾವನೆ, ಅವರ ಕಲ್ಪನೆ ತುಂಬ ಆಶ್ಚರ್ಯವಾದ. ಸಹಜವಾದ ಆಕಾರ ಎಲ್ಲ ಪಾದುಕೆಗಳಲ್ಲೂ ಮಧ್ಯದಲ್ಲಿ ಸ್ವಲ್ಪ ಈ ಥರ ಸಣ್ಣಕ್ಕಿರುತ್ತೆ. ಅದನ್ನೇ ಇಟ್ಕೊಂಡಿದ್ದಾರೆ ಈಗ ವಿಷಯವಾಗಿ. ಆ ಸನ್ನಿವೇಶ ಇಟ್ಕೊಂಡು ಕಿರಿದಾಗಿ ಎರಡೂ ಪಕ್ಕಗಳಲ್ಲಿ ದೊಡ್ಡದಾಗಿರೋದ್ರಿಂದ ಆ ಸನ್ನಿವೇಶ ಅದಕ್ಕೆ ತಕ್ಕಂತೆ ಆಗಿದೆ. ಇಲ್ಲಿ ಕರ್ಣಿಕೆ ಆಗಿಬಿಟ್ಟಿದೆ. ಕರ್ಣಿಕೆಯನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಕರ್ಣಿಕೆಯಲ್ಲಿ ಯಾರಿದ್ದಾರೆ? ಮಹಾಲಕ್ಷ್ಮಿ. ಅದಕ್ಕೆ ಮುರರಿಪು ಮಹಾಲಕ್ಷ್ಮಿಯಿಂದ ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಚಿನ್ನದ ಕಮಲದ ನಡುವೆ ಕೂತ್ಕೊಂಡು ವಿನೋದಕ್ಕೋಸ್ಕರವಾಗಿ ಅನುಭವಿಸಬೇಕು. ಯಾರು? ಲೀಲಾ ವಿಹಾರ ರಂಗರಸಿಕನಾದಂಥ ಪರಮಾತ್ಮ ಅವನು ರಾಸಿಕ್ಯತೆಯಿಂದ ವಿಹಾರವನ್ನು ಮಾಡ್ತಾನೆ. ಎಷ್ಟು ಜನರನ್ನು ನೋಡ್ತೀನಿ ಇವತ್ತು, ಎಷ್ಟು ಭಕ್ತರನ್ನು ನೋಡ್ತೀನಿ, ಎಷ್ಟು ಭಕ್ತರಿಗೆ ಅನುಗ್ರಹ ಮಾಡ್ತೀನಿ. ಅವನು ರಸಾನುಭವ ಭಕ್ತರನ್ನು ಕಂಡ್ರೆ ಪರಮಾತ್ಮನಿಗೆ. ಪಾದುಕಾದೇವಿ ಆ ಒಂದು ವಿಹಾರದಲ್ಲಿ ಇವಳು ಪಾಲ್ಗೊಳ್ಬೇಕು ಅಂತ ಇವಳಿಗೆ ಆಸೆ ಆಗಿ ಅಲ್ಲಿ ಬಂದಿದ್ದಾಳೋ ಎನ್ನುವಂತೆ ಅಂತ ಇಲ್ಲಿ ಸ್ತೋತ್ರ. ಶ್ರೀರಂಗ ಅದಕ್ಕೆ ಸರಿಯಾದ ಸ್ಥಳವಂತ ನಿಶ್ಚಯ ಮಾಡಿಕೊಂಡು ಪಾದುಕಾರೂಪವನ್ನು ಪಡ್ಕೊಂಡು ಬಂದು ಅನುಭವಿಸ್ತಾ ಇದ್ದಾಳೆ. ಯಾಕಂದರೆ ಮಹಾಲಕ್ಷ್ಮಿ ರಂಗನಾಯಕಿ ತಾಯರು ಹೊರಗಡೆನೇ ಬರೋದಿಲ್ವಲ್ಲ, ಅವಳು ಹೊಸಲನ್ನು ದಾಟದ ತಾಯರು. ಅದರಿಂದ ಅವಳು ಇವಾಗ ಏನು ಮಾಡಬೇಕು? ಹೊಸಲನ್ನು ದಾಟೋಗ್ಬೇಕು, ಪರಮಾತ್ಮನ ಲೀಲೆಯನ್ನು ನೋಡಬೇಕಾದ್ರೆ ಅದಕ್ಕೆ ಪಾದುಕ. ಅದನ್ನು ಹೇಳ್ತಾರೆ ದೇಶಿಕರು ತಗೊಂಡಿದ್ದಾರೆ. ಅದಕ್ಕೋಸ್ಕರ ರಂಗನಾಯಕಿ ತಾಯರಲ್ಲಿ ಬಂದುಬಿಟ್ಟಿದ್ದಾಳೆ ಅಂತ ಅರ್ಥ. ಪಾದುಕಾದೇವಿಯ ಆ ಕರ್ಣಿಕದಂತೆ ಬಂದು ಅಲ್ಲಿದ್ದಾಳೆ ಚಿನ್ನದ ಪಾದ. ಮಾನೋಚಿತಸ್ಯ ಮದದೀನ ಜನಸ್ಯ ನಿತ್ಯಂ ಮಾಭೂದತ ಕೃಪಣತೇತಿ ವಿಚಿಂತಯಂತ್ಯ ಬಂದೀಕೃತಂ ಧ್ರುವಮವೈಮಿ ವಲಗ್ನದೇಶೆ ಕಾರ್ಶ್ಯಂ ತ್ವಯ ಕಮಲಲೋಚನ ಪಾದರಕ್ಷೆ. ಮುರಾರಿ ಪಾದರಕ್ಷೆ ಕಮಲಲೋಚನ ಪಾದ. ಒಳ್ಳೆಯ ಕಮಲದಂತೆ ಕಣ್ಣುಳ್ಳಂತಹ ಪುಂಡರೀಕಾಕ್ಷನಾದ ಹೇ ಭಗವಂತ, ಅವನನ್ನು ರಕ್ಷಣೆ ಮಾಡುವಂಥ, ನಿನ್ನನ್ನು ರಕ್ಷಣೆ ಮಾಡುವಂಥ ಪಾದುಕೆ ಅದು ಸಾಮಾನ್ಯವಾದದ್ದಲ್ಲ. ಅದರಿಂದ ಈ ಕಮಲಲೋಚನ ಪಾದರಕ್ಷೆಯೇ ಅವನು ಕಣ್ಣಿಂದ ತಾನೇ ರಕ್ಷಣೆ. ಕಮಲಲೋಚನ ಪಾದರಕ್ಷೆ ಮಾನೋಚಿತಸ್ಯ. ಮಾನ ಅಂದರೆ ಮರ್ಯಾದೆ ಮಾಡೋಕ್ಕೆ ತಕ್ಕದಾಗಿರಬೇಕು. ಮದದೀನ ಜನಸ್ಯ ನನಗೆ ಅಧೀನರಾದ ಜನರಿಗೆ, ಅಂದರೆ ನನ್ನನ್ನು ಆಶ್ರಯ ಮಾಡುವಂತಹ ಜನರಿಗೆ, ಪ್ರಪನ್ನರಿಗೆ, ಶರಣಾಗತರಿಗೆ. ಅತಃ ನನ್ನನ್ನು ಹೊಂದಿದ ಮೇಲೆ ಕೃಪಣತ, ಬಡತನ ಅನ್ನೋದು ಯಾಕೆ ಬರುತ್ತೆ? ಕೃಪಣತೆ ಅಂತ ಬಡತನ ಬದಲಾದವು ಮಾಭೂತ್, ಉಂಟಾಗೋದೇ ಇಲ್ಲ. ನಿನ್ನನ್ನು ಆಶ್ರಯಿಸಿದವರು ಯಾವತ್ತಾದರೂ ಆಗದೆ ಅಂತ ವಿಚಿಂತೆಯಂತ್ಯ ಯೋಚನೆ ಮಾಡ್ತಾ ಇರುವಂತಹ ತ್ವಯ ನಿನ್ನಿಂದ ಕಾರ್ಶ್ಯಂ ಕೃಶವಾಗಿರುವ ಲಗ್ನ ದೇಶೆ ಮಧ್ಯಭಾಗ, ಅಂದರೆ ಸಣ್ಣಕ್ಕಿರುವಂಥ ನಿನ್ನ ಮಧ್ಯಭಾಗದಲ್ಲಿ ನಡುವಿನಲ್ಲಿ ಬಂದೀಕೃತ ಸೆರೆ ಹಿಡಿದ್ಬಿಟ್ಟಿದ್ದಾಳಂಥವರನ್ನೆಲ್ಲ ಸೆರೆ ಹಿಡಿದು ಅವೈಮಿ
ಓಹೋ ಎಲ್ಲರನ್ನೂ ಅಲ್ಲಿ ಸೇರಿಸ್ಕೊಂಡ್ಬಿಟ್ಟಿದ್ದಾಳಂತೆ. ಯಾವುದು ಬಡತನ ಎನ್ನುವಂಥದ್ದನ್ನು ಸೇರಿಸ್ಕೊಂಡು ಎಲ್ಲ ಬೇಡ. ನಡುಭಾಗದಲ್ಲಿ ಮಾತ್ರ ಕೃಷಿ ಆಗಿದೆಯಲ್ಲ, ಅದು ಯಾಕೆ ಅಂತ ಯೋಚನೆ ಇವಾಗ. ಯಾತಕ್ಕಲ್ಲಿ ಮಾತ್ರ ಇದೆ? ಏಕೆಂದರೆ ಅದು ಬಡವಾಗುವಂಥದ್ದು. ಎಂಥ ಅವಸ್ಥೆ ಲೋಕದಲ್ಲಿದ್ದರೆ ಅದು ನನ್ನ ಭಕ್ತರಿಗೂ ಬಂದ್ಬಿಡ್ಬಹುದು ಅಂತ. ಲೋಕದಲ್ಲಿ ಏನು ಕಾಯಿಲೆ ಇರುತ್ತೋ ಎಲ್ರಿಗೂ ಬರುತ್ತೆ ತಾನೆ. ಅದರಿಂದ ಅದು ಬರಬಾರ್ದಲ್ಲ, ಬರಬಾರ್ದು. ಯಾರಿಗೆ ಬರಬಾರ್ದು? ಯಾರು ಆಶ್ರಯಿಸ್ತಾರೋ ಅವರು ಬರಬಾರ್ದು. ಅವರು ಸ್ಪೆಷಲ್ ಆದ್ದರಿಂದ ಅವ್ರಿಗೆ ಬರಬಾರ್ದು. ಬಂದುಬಿಡ್ಬಹುದು. ಯಾವ ರೀತಿಯಲ್ಲೂ ಅವರು ಬಡವಾಗಬಾರ್ದು. ಅದಕ್ಕೆ ಬಡತನವನ್ನೆಲ್ಲ ನಾ ತಗೋತೀನಿ ಅಂತ ತೋರಿಸ್ತೀನಿ. ಅರ್ಥ. ಆ ಕೃಶವಾಗೋದನ್ನೆಲ್ಲ ಅವಳು ತೊಗೊಂಡ್ಬಿಟ್ಟಿದ್ದಾಳೆ. ತೊಗೊಂಡ್ಬಿಟ್ಟು ಪೂರ್ಣ ಯಾತಕ್ಕೆ ಅಂದರೆ ಅವ್ರು ಹೆಂಗಿರಬೇಕು? ಚೆನ್ನಾಗಿ ದಷ್ಟಪುಷ್ಟಿಯಿಂದ ಆ ಕೈಂಕರ್ಯ ಐಶ್ವರ್ಯವನ್ನು ಪಡ್ಕೊಂಡು ಸಂತೋಷ ಇದ್ರೆ ತಾನೇ ತಪ್ಪಿಗಿರೋದು. ಕೃಶವಾಗಿ ಅಂತ. ಆದ್ದರಿಂದ ನಿನ್ನ ನಡುಭಾಗ ಚಿಕ್ಕದಾಗಿದೆ. ಎಲ್ಲರ ಬಡತನ ಯಾರು ನಿನ್ನನ್ನು ಆಶ್ರಯಿಸ್ತಾರೋ ಅಂತಹ ಪ್ರಪನ್ನರ ಬಡತನವನ್ನು, ಕೃಶತೆಯನ್ನು ನೀನು ತಗೊಂಡು ಮಧ್ಯದಲ್ಲಿ ಕಾಣಿಸ್ತಾ ಇದೆ. ಅದರಿಂದ ಕಾಣ್ತಾ ಇದೆ. ಎಂಥ ಭಕ್ತ ವಾತ್ಸಲ್ಯ ನಿನಗೆ! ಆ ಭಕ್ತರ ಮೇಲೆ ಎಷ್ಟು ಪ್ರೀತಿಯಮ್ಮ, ಕನಿಕರ ಅಮ್ಮ ನಿನಗೆ ಪಾದುಕಾದೇವಿ. ಅವ್ರು ಯಾವಾಗಲೂ ಬಡವಾಗಿರಬಾರ್ದು ಅಂತ ಹೇಳಿ ತೊಗೊಂಡ್ಬಿಟ್ಟಿಯಾ, ನೀ ತೊಗೊಂಡ್ಬಿಟ್ಟಿಯಾ ಅಂತ ಕೇಳ್ತಾರೆ. ಪರಿಪೂರ್ಣ ಅಂದರೆ ಮಹಾತ್ಮರಿಗೆ ಲೋಕದಲ್ಲಿ ಅಥವಾ ಪರಲೋಕದಲ್ಲಿ ಆಗಲಿ ಯಾವ ಕೊರತೆಗೂ ಬರೋದೇ ಇಲ್ಲ. ಪರಮಾತ್ಮನನ್ನು ಶರಣಾಗತಿ ಮಾಡಿ ಸಂಪೂರ್ಣವಾಗಿ ಪರಮ ವಿಶ್ವಾಸದಿಂದ ಆಶ್ರಯಿಸಿಬಿಟ್ರೆ ಬಡತನ ಇಲ್ಲ. ಯಾರು ತಗೋತಾರೆ? ಪಾದುಕಾದೇವಿ ತಗೊಂಡ್ಬಿಡ್ತಾಳೆ. ಅದರಿಂದ ಇರೋದಿಲ್ಲ ಅಂತ ಹೇಳಿ ಇದರಲ್ಲಿ ಮಾನೋಚಿತಸ್ಯ ಮದದೀನ ಜನಸ್ಯ ನಿತ್ಯ ಮಾಭೂತದ ಕೃಪಣತ ಇತಿ ವಿಚಿಂತೆಯಿತು. ಇವರೆಲ್ಲ ಕೃಪಣತೆಯಿಂದ ಇರಬಾರ್ದು, ಕೃಶವಾಗಬಾರ್ದು, ಬಡತನ ಇರಬಾರ್ದು ಅಂತ ವಿಚಿಂತೆಯಿತ್ವ ಚೆನ್ನಾಗಿ ಚಿಂತನೆ ಮಾಡಿ ಬಂಧೀಕೃತಂ ಧ್ರುವಮಾವೈಮಿ. ಎಲ್ಲ ಬಡತನವನ್ನು ತಗೊಂಡು ಅವರ ಬಡತನವನ್ನೆಲ್ಲ ನೀನು ಬಂಧೀಕೃತ ಮಾಡಿಬಿಟ್ಟಿದ್ದೆ. ಬಿಡ್ತಾನೇ ಇಲ್ಲ. ಹೋಗಬೇಡಿ, ನೀವೆಲ್ಲ ಎಲ್ಲೂ ಹೋಗಬೇಡಿ. ನನ್ನನ್ನು ಯಾರು ಆಶ್ರಯಿಸಿದಾರೋ ಅವ್ರಿಗೆಲ್ಲ ನೀವು ಬಡತನ ತಂದುಕೊಟ್ಬಿಡ್ತೀರಾ, ಹೋಗಲೇಬೇಡಿ ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ. ಕಟ್ಟು ಹಾಕ್ಕೊಂಡು ಕೃಶವಾಗಿ ಕಾಣುತ್ತಾರೆ. ಕಮಲಲೋಚನ ಭಾಗ್ಯರಕ್ಷೆ 790 ಮಧ್ಯೆ ಕೃಶಾಂ ಸೇವಾದೆ ಇದನ್ನು ಹೇಳ್ತಾರೆ. ಉಭಯತಃ ಪ್ರತಿಪನ್ನ ವೃತ್ತಿಂ ಮನ್ಯೇ ಸಮೀಕ್ಷ ಭವತಿ ಮಣಿಪಾದರಕ್ಷೆ ನಿತ್ಯಂ ಮುಕುಂದ ಪದ ಸಂಗಮ ವಿಪ್ರಯೋಗೌ ನಿಶ್ಚಿನ್ವತೆ ಕೃತದಿಯ ಸುಖ ದುಃಖ ಕಾಷ್ಟ. ಇದು ಅಷ್ಟೇ, ಭಕ್ತರಿಗೆ ಸುಖ ದುಃಖ ಕಾಷ್ಟ ಬೇಡ, ಪರಿಕಾಷ್ಟ ಬೇಡ. ಅಮ ಪಾದರಕ್ಷೆ ಕೃತದಿಯ ಅಂದರೆ ವಿದ್ವಾಂಸರು, ಚೆನ್ನಾಗಿ ಕೃತಕೃತ್ಯರಾಗಿ ಜ್ಞಾನವನ್ನು ಪಡ್ಕೊಂಡು ಎಲ್ಲ ವಿಷಯವನ್ನು ತಿಳ್ಕೊಂಡಿರುವಂತಹ ವಿದ್ವಾಂಸರು. ಮಧ್ಯೆ ಕೃಶ, ಯಾವಾಗಲೂ ಅವರಿಗೆ ಮಧ್ಯದಲ್ಲಿ ಬಡತನ ಇದ್ದಂತೆ ಕೃಶ ಅಂದರೆ ಏನು? ಸಣ್ಣಕ್ಕೆ. ಉಭಯತಃ ಎರಡು ಕಡೆಗಳಲ್ಲಿ ಪ್ರತಿಪನ್ನ ವೃದ್ಧಿ, ಎರಡೂ ಕಡೆ ವೃದ್ಧಿ ಹೊಂದಿರ್ತಾರೆ. ಕೃಶವಾಗಿರುತ್ತಂತೆ ಮಧ್ಯ. ಯಾರಂತೆ? ಪಾದುಕೆ ದೊಡ್ಡದಾಗಿ ಭವತಿ ಅಂತಹ ನಿನ್ನನ್ನು. ಯಾಕಂದರೆ ನೀನು ಪರಮಾತ್ಮನ ಕೈಂಕರ್ಯದಲ್ಲಿ ಅಷ್ಟು ಪರಮಾನಂದವನ್ನು ಹೊಂದಿಬಿಟ್ಟಿದೆಯಾ, ಜ್ಞಾನನೂ ತುಂಬಿಬಿಟ್ಟಿದೆ. ಅದರಿಂದ ಮತ್ತೆ ಕೃಶವಾಗಿದೆಯಾ, ಎರಡು ಕಡೆಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆಯಾ. ವೃದ್ಧಿ ಸಮೀಕ್ಷ ಭವತಿ, ನಿನ್ನನ್ನು ಚೆನ್ನಾಗಿ ನೋಡಿ ಮುಕುಂದ ಅಡಿಗಳ ಸೇರು ಅಂದರೆ ಮುಕುಂದ ಪಾದದಲ್ಲಿ ನೀನು ಯಾವಾಗಲೂ ಇರೋದ್ರಿಂದ ಮುಕುಂದ ಪದಸಂಗಮ ಅಂದರೆ ಯಾವಾಗಲೂ ಸಂಘದಲ್ಲೇ ಇರೋದ್ರಿಂದ ನೀನು ಎರಡೂ ಕಡೆಗಳಲ್ಲಿ ದಪ್ಪಕ್ಕಿದ್ದು ಮಧ್ಯ ಕೃಶವಾಗಿರುವಂತಹ ಕಾಣಿಸಿಕೊಳ್ತೀಯ. ಇದೇನು ತೋರಿಸುತ್ತೆ ಅಂದರೆ ಜ್ಞಾನಿಗಳು ಅದನ್ನು ನೋಡಿ ಅಂದ್ಕೊಳ್ತಾರೆ. ಅದನ್ನು ನೋಡಿ ಏನು ಅಂದ್ಕೊಳ್ತಾರೆ ಜ್ಞಾನಿಗಳು? ಭಗವಂತನ ಅಡಿಗಳು ಸಂಗಮ ಅಂದರೆ ಹೀಗೆ ನಿಮಗೆ ಒಂದು ಕರ್ವಿದೆ ಅಲ್ವಾ ಮಧ್ಯದಲ್ಲಿ, ಎಲ್ಲರೂ ಪಾದದಲ್ಲಿ ಹಾಕ್ತಿರಲಿಲ್ಲ. ಈಗ ಏನಾದರೂ ಒಂದ್ರ ಮೇಲಿಟ್ಟರೆ ಮುಂದಿಂದು ಹಿಂದಿಂದು ಮಾತ್ರ ತಗಲುತ್ತೆ ಭೂಮಿಗೆ, ಮತ್ತೆ ತಗಲದು. ಅದಕ್ಕೆ ಅವಳಿಗೆ ತುಂಬ ಬೇಜಾರಂತೆ. ರಂಗನಾಥನ ಪಾದಗಳ ಸ್ಪರ್ಶ ಆಗೋದಿಲ್ವಲ್ಲ ಅಂತ ಹೇಳಿ ಆ ಪಾರ್ಟ್ ಮಾತ್ರ ಕೃಶವಾಗಿ ಹೋಗ್ಬಿಟ್ಟಿದೆ. ಅಯ್ಯೋ ನನಗಿಲ್ವಲ್ಲ, ಸಂಗಮ ಇಲ್ವಲ್ಲ
ಅಂತ ಹೇಳಿ ಕಿರಿದಾಗಿರೋದ್ರಿಂದ ಏನು ತೋರಿಸುತ್ತೆ? ಭಗವಂತನ ಪಾದದ ಸಂಗಮ ಇಲ್ವಲ್ಲ, ಅದರದ ನನಗೆ ಸ್ಪರ್ಶ ಇಲ್ವಲ್ಲ, ಅದು ದೊರಕಿಲ್ವಲ್ಲ ಅಂತ ಕೊರತೆ ಆಗ್ಬಿಟ್ಟಿದೆ ನನಗೆ ಅಂತ ತುಂಬ ಬಡವಾಗೋಗ್ಬಿಟ್ಟೆ. ಕೊರಗಿ ಬಡವ. ಆದರೆ ದೇವರ ಧ್ಯಾನ ಸುಖವನ್ನು ಉಂಟು ಮಾಡುತ್ತೆ. ದೇವರ ಧ್ಯಾನವಿಲ್ಲದಾಗ ಇದನ್ನೇ ನಮ್ಮಾಳ್ವಾರ್ ತೋರಿಸಿರೋದು ಅವರ ತಿರುವಾಯ್ಮೊಳಿ ಪೂರ್ತಿ 4 ಪ್ರಬಂಧ. ತಿರುವಿರುತ್ತಮೂ ಅಷ್ಟೇ ಪರಮಾತ್ಮನ ವಿರಹ ವೇದನೆಯನ್ನು ಸಂಪೂರ್ಣವಾಗಿ. ನಮ್ಮಾಳ್ವಾರ ಸೂಕ್ತಿ ತಿರುವಾಯ್ಮೊಳಿನಂತೂ ಬೇರೆ ಬೇರೆ ನೆಲೆಗಳು, ದೇಶಗಳು, ಒಂದೊಂದು ಸತಿ ಒಂದೊಂದು ಥರ ಅನುಭವ. ಪರಮಾತ್ಮ ಕಂಡಾಗ, ಪರಮಾತ್ಮ ಒಳಗಡೆ ದರ್ಶನ ಕೊಟ್ಟಾಗ, ಪರಮಾತ್ಮ ಹೊರಗಡೆ ದರ್ಶನ ಕೊಟ್ಟಾಗ, ಅರ್ಚಾಮೂರ್ತಿ ಬಂದಾಗ ಎಲ್ಲ ಸಂತೋಷ. ಅವನು ಕಣ್ಣು ಮುಚ್ಚಿಕೊಂಡಾಗ ಕಾಣದೇ ಇದ್ದಾಗ ಅಷ್ಟು ದುಃಖ, ಸುಖ ಮತ್ತು ದುಃಖ ಎರಡೂ ಇದೆ ಅನ್ನೋದನ್ನು ತೋರಿಸುತ್ತೆ. ಒಂದು ಸುಖದಿಂದ ದಪ್ಪಗಾಗಿರೋದು, ಇನ್ನೊಂದು ದುಃಖದಿಂದ ಸಣ್ಣಗಾಗಿರೋದು. ಸೊ ಹೆಂಗಿದೆ ಪಾದುಕಾದೇವಿ? ಮಧ್ಯ ಕೃಶವಾಗಿದೆ, ಅದು ಅಭಿವೃದ್ಧಿ ಆಗಿರುವಂಥದ್ದು. ಅದರಿಂದ ದೇವರನ್ನು ಧ್ಯಾನ ಮಾಡಿ ಪ್ರತ್ಯಕ್ಷಗೊಂಡಾಗ ಸಂತೋಷ, ಅವನು ಕಾಣದೇ ಇದ್ದಾಗ ವೇದನೆ. ಇದೆರಡು ಏನು ತೋರಿಸುತ್ತೆ? ಎಲ್ಲೇ ಮೀರಿ ದುಃಖ ಉಂಟಾಗತ್ತಲ್ವ, ಆಗದೇ ಇಲ್ಲ, ಒಂದು ಕ್ಷಣವೂ ಇರೋಕ್ಕಾಗಲ್ಲ ಭಗವಂತ ನಿನ್ನ ಹತ್ರ ಅಂತ ಅದನ್ನು ತೋರಿಸುತ್ತೆ. ದೇವರ ಧ್ಯಾನ ಸುಖವನ್ನು ಉಂಟು ಮಾಡುತ್ತೆ, ಧ್ಯಾನ ಇಲ್ಲದಿದ್ದರೆ ದುಃಖವನ್ನು ಹೆಚ್ಚಿಸುತ್ತೆ. ಅದರಿಂದ ಸದಾಕಾಲ ಸರ್ವಸ್ವ, ಸದಾಕಾಲ ಸದಾವಸ್ಥೆಯಲ್ಲಿ ಭಗವಂತನ ಧ್ಯಾನ, ಭಕ್ತರ ಧ್ಯಾನ, ಭಾಗವತರ ಧ್ಯಾನ, ಅವರ ಸ್ಮರಣೆ, ಅವರ ಜಪ, ಅವರ ಸ್ತೋತ್ರ ಹೇಳ್ತಾನೆ. ಸ್ತೋತ್ರ ಮಾಡ್ತಾಯಿದ್ರೆ ಏನಿರುತ್ತೆ? ಸುಖವಾಗಿದ್ದು ಬಿಡ್ಬೋದು, ಸಂತೋಷವಾಗಿ. ಆದರೆ ಆ ಸಂತೋಷ ವ್ಯಕ್ತಪಡಿಸೋದು ಬೇಕಾಗಿಲ್ಲ. ಆದರೆ ನಿಮ್ಮ ಆನಂದ ನಿಮ್ಮೊಳಗೆ ತಾನೇ ಸಂತೋಷ ಉಂಟಾದರೆ ಏನು ಮಾಡ್ತೀರ? ಹಂಚ್ಕೊಳ್ಳಿ ಅಂತಾರೆ. ಹಂಚಿಕೊಳ್ಳಿ ಅಂದರೆ ಏನು? ಸುಖವನ್ನು ಹಂಚಿಕೊಳ್ಳಿ, ದುಃಖವನ್ನು ಅನುಭವಿಸ್ಕೊಳ್ಳಿ. ಹಂಚಿಕೊಳ್ಳೋದು ಅಂದರೆ ತದಿಯಾರಾಧನೆ. ಪರಮಾತ್ಮನ ದರ್ಶನ ಮಾಡಿಕೊಂಡು ಬಂದಾಗ ಆಗಿರುವಂತಹ ಆನಂದವನ್ನು ಈಗ ಅರ್ಚಾರೂಪದಲ್ಲಿ ತೋರಿಸ್ಬೋದು ನೀವು. ನೋಡಿ, ಇದರಲ್ಲಿ ದ್ವಾರಕಾನಲ್ಲಿ ಹೀಗಿದ್ದಾನೆ, ದ್ವಾರಕಾಧೀಶ, ನೈಮಿಷಾರಣ್ಯದಲ್ಲಿ ಹೀಗಿದ್ದಾನೆ, ಹಂಗಿದ್ದಾನೆ ಎಲ್ಲ ನೀವು ವರ್ಣನೆ ಮಾಡಿದ್ರೆ ಅವರಲ್ಲಿ ಹೋಗಿ ನೋಡ್ಬೋದು. ಆದರೆ ನಿಮ್ಮ ಒಳಗೆ ಕಾಣಿಸುವಂಥ ಪರಮಾತ್ಮನನ್ನು ನೀವು ಹೇಳೋಕ್ಕಾಗತ್ತೆ, ಇದಮಿತ್ತವಂತ ತೋರ್ಸೋಕ್ಕಾಗತ್ತೆ, ಬೇರೆಯವ್ರಿಗೆ ಆಗೋದೇ ಇಲ್ಲ. ಸೊ ಅದರಿಂದ ನೀವು ಧ್ಯಾನ ಮಾಡ್ತಾಯಿದ್ರೆ ನೀವು ಒಬ್ಬರೇ ಆ ಪರಮಾನಂದದಿಂದ ಅನುಭವಿಸ್ಕೊಳ್ತಾ ಇರ್ಬೋದು, ಯಾವ ಕೊರತೆ. ಅದೇ ತಾನೇ ನಮ್ಮ ಆಳ್ವಾರು ಮಾಡಿದ್ದು. ನಿತ್ಯ ಸೂರಿಗಳಾಗಿರುವಂಥವ್ರು ಇಲ್ಲಿಗೆ ಬಂದಾಗ ಏನು ಕಷ್ಟ, ಅಲ್ಲಿ ನಿತ್ಯವಾಗಿ ದರ್ಶನ ಮಾಡ್ತಾಯಿದ್ರೆ ಇಲ್ಲಿಲ್ವಲ್ಲ, ಅದಕ್ಕೆ ಇದು ನರಕದಂಥವ್ರಿಗೆ ಅಯ್ಯೋ ಬೇಡ ಪರಮಾತ್ಮ ಕರ್ಕೊಂಡು ಹೋಗು ಅನ್ನುವಂಥ ಇದು ಉಂಟಾಗುತ್ತೆ, ಆರ್ಥತೆ ಉಂಟಾಗುತ್ತೆ ಅಂತ ಹೇಳಿ ಇದು 10 ಶ್ಲೋಕ ಇಲ್ಲಿಗೆ ಮುಗ್ಯತ್ತೆ. ಅದರಿಂದ ಬಡವಾಗೋದಕ್ಕೆ ಕಾರಣ ಪರಮಾತ್ಮನ ವಿರಹದಲ್ಲಿ ಬಡವಾಗ್ತಾರೆ, ಸಂತೋಷದಲ್ಲಿ ದಷ್ಟಪುಷ್ಟಿ ಇರ್ತಾರೆ. ಅದು ಪಾದುಕಾದೇವಿ ಅದನ್ನು ತೋರಿಸ್ತಾ ಇದ್ದಾಳೆ. ಯಾತಕ್ಕೆ ತೋರಿಸ್ತಾ ಇದ್ದಾಳೆ? ಮುಂದ್ಗಡೆ ಹಿಂದ್ಗಡೆ ಪರಮಾತ್ಮನ ಸಂಘ ಉಂಟು, ಮಧ್ಯದಲ್ಲಿ ಇಲ್ಲ, ಅದಕ್ಕೆ ಬಡವಾಗ್ಬಿಟ್ಟಿಲ್ಲ. ಅದರಿಂದ ಪರಮಾತ್ಮನ ಸಂಘ ಇದೆಯೋ ಇಲ್ವೋ ನಮಗೆ ಯಾವಾಗಲೂ ನಿರಂತರವಾಗಿದೆ ಸರ್ವ ಕಾಲದಲ್ಲಿ. ಆದರೆ ಅದು ನಮಗೆ ಜ್ಞಾಪಕಕ್ಕೆ ಬರಬೇಕು ಅಂತಂದರೆ ಆ ಜ್ಞಾನ ಉಂಟಾಗಬೇಕು. ಜ್ಞಾನ ಉಂಟಾಗಿ ಜ್ಞಾನದಿಂದಲೇ ಭಗವಂತ, ಪ್ರತ್ಯಕ್ಷ ಇಲ್ಲ, ಪ್ರತ್ಯಕ್ಷ ಪ್ರಮಾಣ ಉಂಟ. ಅದರಿಂದ ಅನುಮಾನ ಪಡ್ಕೋಬೋದಾ? ಪಡ್ಕೋಬೋದು. ಈಗ ನಮ್ಮ ಆಚಾರ್ಯರೆಲ್ಲ ನಿತ್ಯ ಸೂರಿಗಳು ಬಂದು ಅವರೆಲ್ಲ ವರ್ಣನೆ ಮಾಡಿದ್ದಾರೆ. ಅದರಿಂದ ಅವ್ರು ಹೇಳಿದ ಮೇಲೆ ಖಂಡಿತ ಉಂಟು ಪರಮ ವಿಶ್ವಾಸದಿಂದ ನಂಬಿದರೆ ಉಂಟ ಯದ್ಭಾವ ತದ್ಭವ ಅಂತ ಹೇಳಿ ಇದನ್ನೇ ಆ ಸನ್ನಿವೇಶವನ್ನು ಇಟ್ಕೊಂಡು ಪರಮಾತ್ಮನ ವೈಭವವನ್ನು ಪಾದುಕಾ ರೂಪದಲ್ಲಿ ತೋರಿಸ್ತಾನೆ. ಹೇಗೆ ಪರಮಾತ್ಮ ಜೀವಾತ್ಮನ ಮೂಲಕವಾಗಿ ತನ್ನ ಸ್ವರೂಪ ರೂಪಗಳನ್ನು ತೋರಿಸ್ತಾನೋ ಆ ರೀತಿಯಾಗಿ ಪಾದುಕಾ ಮೂಲಕವಾಗಿ ತನ್ನ ಪಾದದ ವೈಭವವನ್ನು ಅವರೇ ವರ್ಣನೆ ಮಾಡ್ಕೋತಾ ಇದ್ದಾನೆ ಅಂತಾರೆ ಇದರಲ್ಲಿ. ಜಯತಿ ಯತಿರಾಜ ಸೂಕ್ತಿ ಜಯತಿ ಮುಕುಂದಸ್ಯ ಪಾದುಕಾಯುಗಳೇ ತದ್ವೇದನಾ ತ್ರಿವೇದಿ ಅವಂದೆಯಂತೋ ಜಯಂತಿ ಭುವಿ ಸಂತಗ ಸಂತಶೀರಗ ಪೃಥ್ವೀಶ ಚರಣತ್ರಾಣ ಶೇಖರಾಗ ಜಯಂತಿ ಭುವನತ್ರಾಣ ಪದಪಂಕಜರೇಣವಂಗ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶಿವತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಪ್ರಣಮ್.